ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮ, ಅದರಲ್ಲೂ ಬಹಳ ವಿಶೇಷವಾಗಿ ಶ್ರೀರಾಮನವಮಿ ಹಬ್ಬದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರಾ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಚೂರ್ಣದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ, ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹದ್ದೊಂದು ಸದಾವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶ್ರೀರಾಮನವಮಿ, ರಾಮನ ಜನ್ಮದ ದಿನ. ಭಗವಂತನ ಈ ಒಂದು ಜನ್ಮದ ದಿನದ ಈ ಒಂದು ಹಬ್ಬದ ಒಂದು ಆಚರಣೆ, ಸಂಭ್ರಮ, ಸಡಗರ ಎಲ್ಲೆಲ್ಲೂ ಕೂಡ ತುಂಬಿರತಕ್ಕಂಥದ್ದಿದೆ. ಹಾಗಾಗಿ ಇಂಥದ್ದೊಂದು ಸಂಭ್ರಮ ಸಡಗರದ ಹಬ್ಬ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ಗುರೂಜಿರವರ ಆಶೀರ್ವಾದದೊಂದಿಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಭಗವಂತ ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಭಗವಂತನ ಅನುಗ್ರಹ ಹೊಂದಿದ್ರೆ ಅಸಾಧ್ಯವಾದ್ಯನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ನಮಾಮಿ. ಹನುಮನ ಪ್ರಾರ್ಥನೆಯನ್ನು ಮಾಡ್ತಾ, ಪ್ರಭು ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಪ್ರೀತಿಯ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮ ಸತತವಾಗಿ 2 ಗಂಟೆಗಳ ಕಾಲ ಪ್ರಸಾರ ಆಗ್ತಾ ಇದೆ. ಏನಕ್ಕೆ 2 ಗಂಟೆಗಳ ಕಾಲ ಪ್ರಸಾರ? 2 ಗಂಟೆಗಳು ಕೂಡ ಗುರುಗಳೇ ಕಾರ್ಯಕ್ರಮದಲ್ಲಿ ಭಗವಂತನಿಗೆ ಪೂಜಾನುಷ್ಠಾನವನ್ನು ಮಾತ್ರ ನಾವು ಗಮನಿಸ್ತೀವ? ಇಲ್ಲ ಅಂತಂದರೆ ಇವತ್ತಿನ ದಿವಸ ಪ್ರತಿ ಬಾರಿಯ ಶ್ರೀರಾಮನವಮಿ ಹಬ್ಬದ ಹಾಗೆ ರಾಮನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಪೂಜಾನುಷ್ಠಾನಗಳು ಮಾತ್ರ ಸಲ್ಲುತ್ತಾ? ಇಲ್ಲ ಅಂತಂದರೆ ಬೇರೆ ಏನಾದರೂ ಕಾರ್ಯಕ್ರಮಗಳು ಇದೆಯಾ ಗುರುಗಳೇ? ಇನ್ನೇನಾದರೂ ವಿಚಾರಗಳನ್ನು ತಿಳ್ಕೊಳ್ಳೋದು ಇದೆಯಾ ಎಂಬತಕ್ಕಂಥ ವಿಚಾರದಲ್ಲಿ ತಮ್ಮದ ಮನಸ್ಸಲ್ಲೊಂದು ಆಲೋಚನೆ ಈಗಾಗಲೇ ಬಂದಿರುತ್ತೆ. ಆದರೆ ಈಗಲೂ ಹೇಳ್ತೀನಿ, ನಮ್ಮ ಊಹೆಗೂ ಮೆಲುಕದೇ ಇರತಕ್ಕಂಥದ್ದು, ನಮ್ಮ ಆಲೋಚನೆಗಳಿಗೂ ಕೂಡ ಮೀರಿರ್ತಕ್ಕಂಥ ಒಂದಿಷ್ಟು ದೃಶ್ಯಾವಳಿಗಳನ್ನು ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನೋಡ್ತಕ್ಕಂಥವ್ರಿದ್ದೇವೆ. ಏನಪ್ಪ, ನಭೂತೋ ನಭವಿಷ್ಯತ್ ಅನ್ಬೋದು. ಅಂಥದ್ದೊಂದು ರೀತಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶ್ರಮವನ್ನು ಪಟ್ಟು ತಮ್ಮೆಲ್ರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ದರ್ಶನವನ್ನು, ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನು ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ತಕ್ಕಂಥವ್ರಿದ್ದೇವೆ. ಅಯೋಧ್ಯದಲ್ಲಿ ಸ್ವತಃ ನಾನು ಮತ್ತು ನಮ್ಮೆಲ್ಲರ ಪ್ರೀತಿಯ ಗುರುಗಳು ನಾವಿಬ್ಬರನ್ನೂ ಕೂಡ ಹೋಗಿ ಅಯೋಧ್ಯದಲ್ಲಿ ಶ್ರೀರಾಮನವಮಿ ಹಬ್ಬದ ವಿಶೇಷತೆಗಳು, ವೈಶಿಷ್ಟ್ಯತೆಗಳು ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅಲಂಕಾರಗೊಳ್ಳುತ್ತಾ ಇದೆ ರಾಮ ಮಂದಿರ,
ರಾಮನ ಪೂಜಾನುಷ್ಠಾನ, ರಾಮನಿಗೆ ನೆರವೇರಿರ್ತಕ್ಕಂಥ ಒಂದು ಆರತಿ, ಶ್ರೀರಾಮನ ದರ್ಶನವನ್ನು ನಾವು ನಿಮಗೆ ಇವತ್ತಿನ ದಿವಸ ಮಾಡಿಸ್ತಕ್ಕಂಥವರಿದ್ದೇವೆ. ಅಯೋಧ್ಯದಲ್ಲಿ ಯಾವೆಲ್ಲ ರೀತಿ ಕೆಲಸ ಕಾರ್ಯಗಳು ನೆರವೇರ್ತಾ ಇದೆ, ಎಷ್ಟರ ಮಟ್ಟಿಗೆ ಕೆಲಸಗಳ ಕಾರ್ಯಗಳು ಇದಾಗಲೇ ನೆರವೇರ್ತಾ ಇದೆ, ಎಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ, ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾನು ಗುರುಗಳಿಬ್ಬರು ಹೋಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಸಂಪೂರ್ಣವಾಗಿ ಹೋಗಿ ಅಲ್ಲಿ ಚಿತ್ರೀಕರಿಸಿ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಗಳು ಏನಿದೆ, ಇವತ್ತಿನ ದಿವಸ ಇರತಕ್ಕಂಥ ಅಯೋಧ್ಯ, ಅದರಲ್ಲೂ ರಾಮನವಮಿ ಹಬ್ಬದ ವೈಶಿಷ್ಟ್ಯತೆಗಳು ಯಾವ ರೀತಿ ನೆರವೇರ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ದೃಶ್ಯಾವಳಿಗಳ ಸಮೇತ ಇವತ್ತಿನ ದಿವಸ ನಾವು ನಿಮ್ಮ ಮುಂದೆ ತೊಗೊಂಡು ಬಂದಿಡ್ತಾ ಇದ್ದೇವೆ. ನೋಡಿ, ಇದು ಎಂತಹ ಸುವರ್ಣ ಅವಕಾಶ. ಶ್ರೀರಾಮನವಮಿ ಹಬ್ಬದಂದು ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಹೋಗಿದ್ವಿ. 500 ವರ್ಷಗಳ ನಂತರ ಹೆಮ್ಮೆಯಿಂದ, ಬಹಳ ಸಂತೋಷದಿಂದ ನನ್ನ ರಾಮ ನಮ್ಮ ರಾಮ ಅಂತ ಹೇಳಿ ಬಹಳ ಖುಷಿಯಿಂದ ಹೋಗಿ ದರ್ಶನವನ್ನು ಮಾಡಿ ಬಂದಿದ್ದೇವೆ. ನಿಮಗೂ ಕೂಡ ದರ್ಶನವನ್ನು ಮಾಡಿಸ್ತಾ ಇದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಸತತವಾಗಿ 2 ಗಂಟೆಗಳ ಕಾಲ ಪ್ರಸಾರವಾಗ್ತಾ ಇರ್ತಕ್ಕಂಥ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಸಂಪೂರ್ಣವಾಗಿ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ರ ಜೊತೆ ರಾಷ್ಟ್ರಫಲನೂ ಕೂಡ ಇದೆ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ಬಹಳ ವಿಶೇಷವಾಗಿ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ಯಾವಾಗ ನಾವು ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಆ ಒಂದು ದೃಶ್ಯಗಳನ್ನು ಪ್ರಸಾರ ಮಾಡೋಣ ಅಂತಂದರೆ ಆ ಒಂದು ಕಾರ್ಯಕ್ರಮನ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ನಾವು ಕೂಡ ವೀಕ್ಷಿಸಬೇಕು ಎಂಬತಕ್ಕಂಥ ಒಂದು ಮನದಾಳದ ಆ ಒಂದು ಕಾತುರತೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಯಾಕೆ ಅಂತಂದರೆ ಶ್ರಮ, ನಾವು ಪಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ, ಅದು ನಿಜಕ್ಕೂ ಅಂದರೆ ಹೇಳಿದ್ರೆ ಅತಿಶಯೋಕ್ತಿ ಆಗುತ್ತೆ. ಆದರೆ ಅದನ್ನು ಗಮನಿಸಿ, ಯಾಕೆಂತ ದೃಶ್ಯಗಳಲ್ಲಿ ಗಮನಿಸಿದ್ರೆ ಎಲ್ಲವೂ ಕೂಡ ಅರ್ಥಕೊಳ್ಬೋದು ತಾವು. ಯಾಕೆ ಅಂತಂದರೆ ಅಯೋಧ್ಯ ಅಂತಂದರೆ ನೋಡಿ, ಬೇರೆಲ್ಲ ಪ್ರಸಿದ್ಧ ಕ್ಷೇತ್ರಗಳಿದ್ದಾವೆ, ಇಲ್ಲ ಅಂತಲ್ಲ. ಇವತ್ತಿನ ದಿವಸ ಅಂತಹ ತಿರುಪತಿನಲ್ಲೂ ಕೂಡ ನಾವು ಎಷ್ಟೋ ಒಂದಷ್ಟಾಗಿ ನೆಮ್ಮದಿಯಾಗಿ ಒಂದು ಸತಿ ಪ್ರಯತ್ನ ಪಟ್ಟರೆ ದರ್ಶನವನ್ನು ಮುಗಿಸ್ಕೊಂಡು ಬರ್ಬೋದು. ಆದರೆ ಅಯೋಧ್ಯ ಅಸಾಧ್ಯ, ಅಯೋಧ್ಯನೇ ಅಸಾಧ್ಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅಂತಹದ್ದೊಂದು ಟೈಟ್ ಸೆಕ್ಯೂರಿಟಿ, ಎಲ್ಲೆಲ್ಲೂ ಕೂಡ ಮಿಲಿಟ್ರಿ, ಪ್ರತಿಯೊಬ್ಬರೂ ಕೂಡ ಕೈಯಲ್ಲಿ ಬಂದೂಕ ಇಟ್ಕೊಂಡು ತೀಕ್ಷ್ಣವಾಗಿರ್ತಕ್ಕಂಥ ಒಂದಿಷ್ಟು ಗಮನವನ್ನು ಪ್ರತಿಯೊಬ್ಬರ ಮೇಲೂ ಕೂಡ ಇಟ್ಟಿರ್ತಾರೆ. 6 ಹಂತಗಳ ಚೆಕ್ಕಿಂಗನ್ನು ಮುಗಿಸ್ಕೊಂಡು ಬರಬೇಕು. 6 ಹಂತಗಳ ಚೆಕ್ಕಿಂಗನ್ನು ಮುಗಿಸ್ಕೊಂಡು ಬರಬೇಕು. ಪ್ರತಿ ಚೆಕ್ಕಿಂಗಲ್ಲೂ ಕೂಡ ತಾವು ಯಾರು, ಹೆಂಗೆ ಬಂದ್ರಿ, ಯಾರ ಕಡೆಯಿಂದ ಬಂದ್ರಿ, ಎಲ್ಲ ರೀತಿ ಇರ್ತಕ್ಕಂಥ ಉತ್ತರಗಳನ್ನು ಕೊಡಬೇಕು. ಪ್ರತಿಯೊಬ್ಬರೂ ಕೂಡ ಚೆಕಿಂಗ್ ಮಾಡ್ತಾರೆ, ಇಡೀ ದೇಹವನ್ನು ಚೆಕಿಂಗ್ ಮಾಡ್ತಾರೆ. ಅದೆಲ್ಲವನ್ನು ಕೂಡ ಮುಗಿಸ್ಕೊಂಡು ಇದೆಲ್ಲವೂ ಒಂದಾದರೆ ದರ್ಶನಕ್ಕೆ ವ್ಯವಸ್ಥೆನೇ ಬಹಳ ಕಷ್ಟ. ಅಂಥದ್ರಲ್ಲಿ ಇವತ್ತಿನ ದಿವಸ ಭಗವಂತನ ಕೃಪಾಶೀರ್ವಾದ ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ರಾಮ ಮಂದಿರದಲ್ಲಿ, ಅದರಲ್ಲೂ ಪ್ರಧಾನದ ದ್ವಾರದ ತನಕ ನಮಗೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಭಗವಂತ ನಿಜಕ್ಕೂ ಹೇಳ್ತೀನಿ, ಕಾಣದ ಕೈಗಳು ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು. ಗುರೂಜಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾದ ನಂತರ ಗುರೂಜಿಯವರು ಹೇಳ್ತಾರೆ ನಮಗೆ ಯಾವ ರೀತಿ ಇರುತ್ತೆ, ಅಲ್ಲಿನ ಕ್ರಮ ಏನು, ಅಲ್ಲಿನ ಶ್ರಮ ಏನು, ಯಾವ ರೀತಿ ಕಷ್ಟಪಡಬೇಕು. ಇವತ್ತಿನ ದಿವಸ ಅಯೋಧ್ಯ ಅಂತಂದರೆ ಅದು ತಮಾಷೆಯ ಮಾತಲ್ಲ. ಯಾಕೆ ಅಂತಂದರೆ ನಿನ್ನೆ ಮೊನ್ನೆ ಹುಟ್ಕೊಂಡಿರ್ತಕ್ಕಂಥ ರಾಮ ಮಂದಿರ ಅಲ್ಲ, 500 ವರ್ಷಗಳ ಸತತ ಪ್ರಯತ್ನ, ಎಷ್ಟೋ ಜೀವಗಳ ಬಲಿದಾನ. ಇವತ್ತಿಗೂ ಕೂಡ ಅಲ್ಲಿ ಸಾಕಷ್ಟು ಜನರ ಕಣ್ಣಿದೆ. ನೇರವಾಗಿ ಬೆದರಿಕೆಯನ್ನು ಹಾಕ್ತಕ್ಕಂಥ ಒಂದಿಷ್ಟು ಸಂಗತಿಗಳನ್ನು ಇವತ್ತಿಗೂ ಕೂಡ ನಾವು ಅನುಭವಿಸ್ತಾ ಬಂದಿದ್ದೇವೆ. ಯಾವ ಕ್ಷಣ ಎಲ್ಲಿ ಏನಾಗುತ್ತೆ ಎಂಬತಕ್ಕಂಥದ್ದರ ಭಯದಲ್ಲಿ ಪ್ರತಿಯೊಬ್ಬರು ಕೂಡ ಇರ್ತಾರೆ. ಅಂತಹದ್ದೊಂದು ಸಾನ್ನಿಧ್ಯ, ಆ ಒಂದು ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ಶ್ರಮವಹಿಸಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದೆಲ್ಲ ಯಾತಕ್ಕೋಸ್ಕರ ಅಂತಂದರೆ ನಮ್ಮ ಪ್ರೀತಿಯ ಜನತೆಗೋಸ್ಕರ. ಯಾಕೆ ಅಂತಂದರೆ ಅಯೋಧ್ಯದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ನೆರವೇರ್ತಾ ಇದೆ. ಆ ಕೆಲಸಗಳೆಲ್ಲವೂ ಕೂಡ ನೆರವೇರಿದ್ದಾದ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವಕಾಶ ಸಿಗ್ತಕ್ಕಂಥದ್ದು. ಅಲ್ಲಿಯವರೆಗೂ ಕೂಡ ಸ್ವಲ್ಪ ಸಮಸ್ಯೆಗಳು ಸಾಕಷ್ಟೇ. ಯಾಕೆ ಅಂತಂದರೆ ನಾನು ನೋಡಿರೋ ಪ್ರಕಾರ ನಿನ್ನೆ ಅಲ್ಲಿನ ಪರಿಸ್ಥಿತಿಯನ್ನು ನಾನು ಗಮನಿಸಿದಾಗ ಸಾವಿರಾರು ಜನ ದಿನ ರಾತ್ರಿ ಹಗಲು ಅಂದಿರೋ ರೀತಿ ಕೆಲಸವನ್ನು ಮಾಡ್ತಾನೇ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಕೆಲಸ, ಅಲ್ಲಿನ ಆ ಒಂದು ಶಿಲ್ಪಕಲೆ, ಭಗವಂತನ ಸಾನ್ನಿಧ್ಯ, ಆ ಒಂದು ಅರಮನೆ, ಆ ಅರಮನೆಯನ್ನು ನೋಡ್ತಾ ಹಾಗೆಯೇ ನಿಂತು ಬಿಡೋಣಪ್ಪ ಎಂಬತಕ್ಕಂಥ ಒಂದು ರೀತಿ ಭಾವನೆ. ಅದಾದಮೇಲೆ ಒಳಗಡೆ ಹೋಗ್ತಾ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನು ಮಾಡ್ತಾ ಇದ್ರೆ ಎಷ್ಟು ಖುಷಿಯಾಗಿ ಹೋಗುತ್ತೆ ಅಂತಂದರೆ, ಬಾಲರಾಮ ಅಲ್ವಾ, ಬಾಲರಾಮನಿಗೋಸ್ಕರ
ರಾಮನ ಮುಂದೆ ಆಟಿಕೆಗಳೆಲ್ಲವನ್ನೂ ಕೂಡ ಇಟ್ಟಿದ್ದಾರೆ. ಬಾಲರಾಮ ಅಂತಂದರೆ ಇನ್ನು ಚಿಕ್ಕ ಹುಡುಗ ಅಂತಂದರೆ ಆ ಬಾಲ್ಯದ ವಯಸ್ಸಿನಲ್ಲಿರ್ತಕ್ಕಂಥ ರಾಮರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವ ಕಾರಣದಿಂದ ಮಕ್ಕಳು ಹೇಗೆ ಆಟಿಕೆಗಳನ್ನು ಉಪಯೋಗಿಸ್ತಾರೋ ಅದೇ ರೀತಿ ಆಟಿಕೆಗಳೆಲ್ಲವನ್ನೂ ಕೂಡ ಭಗವಂತನ ಮುಂದೆ ಇಟ್ಟು ಪ್ರತಿನಿತ್ಯವೂ ಕೂಡ ಅದೆಲ್ಲವನ್ನೂ ಕೂಡ ಭಗವಂತನಿಗೆ ತೋರಿಸಿ ಅಲ್ಲಿ ಮುಂದೆ ಇಡ್ತಾರೆ. ಅದೆಲ್ಲವನ್ನೂ ಕೂಡ ನೋಡಿದಾಗ ಕಣ್ತುಂಬಿ ಬರುತ್ತೆ, ಭಗವಂತ ನಿಜವಾಗ್ಲೂ ಬಾಲರಾಮ ಅಲ್ಲಿ ನಿಂತಿದ್ದೇನೇನು. ರಾಮನ ಒಂದು ಶಿಲ್ಪ, ಆ ಒಂದು ವಿಗ್ರಹದ ಕೆತ್ತನೆ ಇದೆಯಲ್ಲ, ಮುಖದಲ್ಲಿರ್ತಕ್ಕಂಥ ಒಂದು ಕಾಂತಿ, ಮಂದಹಾಸ, ಭಗವಂತನನ್ನು ನೋಡ್ತಾ ಇದ್ರೆ ತಾವು ಪ್ರತಿ ಕ್ಷಣವೂ ಕೂಡ ಭಗವಂತನ ಮುಖದಲ್ಲಿರ್ತಕ್ಕಂಥ ಭಾವನೆಗಳು ಬದಲಾಗ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ನೋವನ್ನು ಇಟ್ಕೊಂಡು ತಾವು ಭಗವಂತನ ದರ್ಶನವನ್ನು ಮಾಡಿದ್ರೆ ನೋವಿನ ಮುಖಾಂತರ ನಿಮಗೆ ಭಾವನಾತ್ಮಕವಾಗಿ ಭಗವಂತ ನಿಮಗೆ ಸ್ಪಂದಿಸ್ತಾ ಇದ್ದಾನೇನೋ ಎಂಬತಕ್ಕಂಥ ರೀತಿ ಭಾವನೆ. ನಗನಗುತ್ತಾ ಭಗವಂತನ ನೋಡಿದ್ರೆ ನಿಮ್ಮ ಜೊತೆ ನಗತಾನೆ ಭಗವಂತ. ಅಷ್ಟು ಒಂದು ರೀತಿ ಅದ್ಭುತವಾಗಿರ್ತಕ್ಕಂಥ ಒಂದು ಭಾವನೆ ಭಗವಂತನ ಮಧ್ಯೆ ಆಗಲಿ ನಮ್ಮ ಮಧ್ಯೆ ಆಗಲಿ ಇರತಕ್ಕಂಥ ಒಂದು ನಂಟು ನಿಜಕ್ಕೂ ಹೇಳಬೇಕು ಅಂತಂದರೆ ಬಾಯಲ್ಲಿ ಹೇಳೋದಕ್ಕಾಗೋದೇ ಇಲ್ಲ. ತಾವೆಲ್ಲರೂ ಕೂಡ ಗಮನಿಸಲೇಬೇಕು. ಅದರಲ್ಲೂ ನಮ್ಮ ಜೊತೆ ಮತ್ತೊಬ್ಬರು ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಇದ್ದರು. ಯಾರಪ್ಪ ಅವ್ರು ಯಾರು ಅದನ್ನಂತೂ ಕೂಡ ನಾನು ಈಗಲೇ ಹೇಳಿಬಿಟ್ರೆ ಆ ಒಂದು ಕಾತುರತೆ ಹಾಳಾಗೋಗ್ಬಿಡತ್ತೆ. ಅದನ್ನು ತಾವು ಗಮನಿಸೇ ನೋಡಬೇಕು. ಯಾರಪ್ಪ, ಅದರಲ್ಲೂ ಅಂತಹದ್ದೊಂದು ಕೈ ಅವರ ಜೊತೆ ನಾವು ಇವತ್ತಿನ ದಿವಸ ಪ್ರಭು ಶ್ರೀರಾಮಚಂದ್ರನ ದರ್ಶನ ಅಂತಂದರೆ ಅದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಇದೆಲ್ಲವನ್ನು ಕೂಡ ತಿಳ್ಕೊಳ್ಳತಕ್ಕಂಥದ್ದು ಸಾಕಷ್ಟು ಇದೆ. ಅದರ ಜೊತೆ ನಮ್ಮ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳು ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಆಗಿರ್ಬೋದು, ನಾವಾಗಿರ್ಬೋದು, ಗುರುಜಿಯವರಾಗಿರ್ಬೋದು ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನೇ ಮಾಡಿದ್ದೇವೆ ಎಂಬತಕ್ಕಂಥ ರೀತಿ ಭಾವನೆ ಇರಲಿ. ವಿಚಾರಗಳು ಸಾಕಷ್ಟು ಇದೆ. ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಹೋದರೆ ಕಾತುರತೆ ಸೃಷ್ಟಿ ಆಗುತ್ತೆ. ಆ ಒಂದು ಕಾತುರತೆಗೂ ಕೂಡ ಒಂದು ಅಂತ್ಯ ಬೇಕಲ್ವಾ? ಅಂತ್ಯವನ್ನು ಯಾವಾಗ ಗುರುಜಿಯವರು ತೋರಿಸ್ತಾರೆ, ಯಾವಾಗ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿಸ್ತಾರೆ, ಅದೆಲ್ಲವನ್ನು ಕೂಡ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ ನೋಡಲಿಕ್ಕೆ. ಅದೆಲ್ಲವೂ ಕೂಡ ಆಗಬೇಕಂದ್ರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ. ರಾಮ, ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಅಯೋಧ್ಯ ನಗರ ವಾಸಿ ಪ್ರಭು ಶ್ರೀ ರಾಮಚಂದ್ರನ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯವನ್ನು, ಜೊತೆಗೆ ಸಾಕಷ್ಟು ವರ್ಷಗಳ ಕನಸು, ಇವತ್ತು ರಾಮನವಮಿ ಉತ್ಸವ ಇಡೀ ರಾಜ್ಯ ದೇಶ ಭರತಖಂಡವೇ ಬಹಳ ವಿಶೇಷವಾದಂಥ ರೀತಿ ಆಚರಣೆ ಮಾಡ್ತಾ ಇದೆ. ಇಂತಹ ಅದ್ಭುತವಾದಂಥ ಕ್ಷಣಕ್ಕೆ ಸುಮಾರು 500 ವರ್ಷಗಳ ಕಾಲ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಸಹಿತ ಲೆಕ್ಕ ಮಾಡಿದಿರ, ಎಷ್ಟೋ ಜನ ಎಲ್ಲವೂ ಸಹಿತ ಪ್ರಾಣವನ್ನು ಅರ್ಪಣೆ ಮಾಡಿದ್ರಲ್ಲ. ಅಂತಹ ಪ್ರಭು ಶ್ರೀ ರಾಮಚಂದ್ರನ ರಾಮನವಮಿಯ ಉತ್ಸವ ಬಹಳ ವಿಶೇಷವಾದಂಥ ರೀತಿ ನಡೀತಾ ಇದೆ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ರಾಮ ರಘುರಾಮ. ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಅಯೋಧ್ಯೆಯಲ್ಲಿ ಕಳೆದಂಥ ಆ ಸುಂದರವಾದ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಸೌಭಾಗ್ಯ ನಮ್ಮದಾಗಿ, ಪ್ರಭು ಶ್ರೀರಾಮಚಂದ್ರ ಅದರಲ್ಲೂ ರಾಮಲಲ್ಲಾರರ ಆ ವಿಶೇಷವಾದಂತಹ ಬಾಲರಾಮನ ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮದಾಯಿತು. ಆ ನಮ್ಮದಾದಂಥ ಆ ಸುಂದರವಾದ ಕ್ಷಣಗಳನ್ನು ತಮ್ಮೆಲ್ಲರಿಗೂ ತೋರಿಸಬೇಕು ಎಂಬತಕ್ಕಂಥ ಕಾತುರತೆಯಲ್ಲಿ ನಾವಿದ್ದೇವೆ. ಇವತ್ತು ನಿಜಕ್ಕೂ ಚರಿತ್ರೆಯಲ್ಲಿ ಬರೆದಿಡುವಂತಹ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನ ಅಂದರೆ ಇದು ತಪ್ಪಾಗುವುದಿಲ್ಲ. ಈ ನಿಮ್ಮ ಆನಂದ್ ಗುರೂಜಿಯವರಲ್ಲಿ ಇಷ್ಟು ಭಾವುಕತೆ ಬರಬೇಕಾದ್ರೆ, ನನ್ನ ಸುಪುತ್ರ ಶ್ರೀನಿವಾಸ ಶರ್ಮಾ ಹೇಳ್ತಾ ಇದ್ದ, ನಮ್ಮದೊಂದು ಜನ್ಮ ಪಾವನ ಅಂತ. ಇದು ಪಾವನವೇ. ಅಂತಹ ಅದ್ಭುತವಾದಂಥ ಕ್ಷಣ. ಅಬ್ಬಾ, ನ ಭೂತೋ ನ ಭವಿಷ್ಯತ್. ಇಲ್ಲಿವರೆಗೂ ನಾನು ಸಾಕಷ್ಟು ಕ್ಷೇತ್ರಗಳನ್ನು ಸುತ್ತಾಡಿದ್ದೇನೆ, ಸಾಕಷ್ಟು ಪರಿವಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ಬಂದಿದ್ದೇನೆ. ಎಲ್ಲೂ ಸಿಗದ ಆನಂದ, ಎಲ್ಲೂ ಕಾಣದಂತಹ ಒಂದು ವಿಶೇಷವಾದ ದೃಶ್ಯಗಳು. ಅದರಲ್ಲೂ ಒಬ್ಬೊಬ್ಬ ಅಯೋಧ್ಯ ಅಂದರೆ ಅದು ಸಾಮಾನ್ಯವಲ್ಲ, ಅದು ವೈಕುಂಠವೇ. ಶ್ರೀಮನ್ನಾರಾಯಣ ನೆಲೆಸಿರ್ತಕ್ಕಂಥ ಸಾನ್ನಿಧ್ಯ, ಮಹಾವಿಷ್ಣುವಿನ ಇನ್ನೊಂದು ವಿಶೇಷವಾದ ಸಾನ್ನಿಧ್ಯ. ಆ ಸಾನ್ನಿಧ್ಯದ ಬಗ್ಗೆ ಪರಿಕಲ್ಪನೆ ತಿಳಿಸುವಂಥ ಕ್ರಮ ಇವತ್ತು ನಮ್ಮ ಜನ್ಮದ ಪಾವನ. ಒಳ್ಳೆಯದಾಗಲಿ.
ಇನ್ನು ಈಗ ತಾನೇ ತಾವೆಲ್ಲರೂ ಕೂಡ ಪ್ರಾರಂಭದ ಆ ಒಂದು ಪ್ರೊಮೋದಲ್ಲಿ ತಾವು ದರ್ಶನ ಮಾಡ್ತಾ ಇದ್ರಿ. ಪ್ರಭು ಶ್ರೀ ರಾಮಚಂದ್ರನ ಆ ಒಂದು ಪ್ರಧಾನ ದ್ವಾರದ ಮುಂದೆ ತನಕನೂ ಕೂಡ ಹೋಗಿ ನಾನಾಗಲಿ, ಗುರುಜಿಯವರಾಗಲಿ, ನನ್ನ ತಾಯಿಯವರಾಗಲಿ, ನಾವು 3 ಜನನೂ ಕೂಡ ಅಲ್ಲಿ ನಿಂತು ಭಗವಂತನ ದರ್ಶನವನ್ನು ಮಾಡಿದ್ವಿ ಅಂತ ಹೇಳಿ. ಇದು ಬರೀ ನಿಮಗೆ ಸಣ್ಣ ತುಣುಕು ಮಾತ್ರ. ನಿಮ್ಮಲ್ಲಿರ್ತಕ್ಕಂಥ ಕಾತುರತೆ ಮತ್ತಷ್ಟು ಹೆಚ್ಚು ಮಾಡ್ಬೋದೇನೋ, ಇನ್ನಿಂಥ ಶ್ರಮವನ್ನು ಪಟ್ಟಿರ್ತಾರಪ್ಪ ಅಂಥೇಳಿ. ಆದರೆ ಇದರ ಮತ್ತಷ್ಟು ವಿಚಾರಗಳಿದ್ದಾವೆ, ಮತ್ತಷ್ಟು ದೃಶ್ಯಾವಳಿಗಳಿದ್ದಾವೆ. ಇದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋರಿದ್ದೇವೆ. ಗುರುಜಿಯವರಿಂದ ಈಗಲೂ ಕೂಡ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡೋರಿದ್ದಾರೆ. ನೋಡೋಣ ಬನ್ನಿ, ಯಾವೊಂದು ವಿಚಾರವನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು. ಗುರುಜಿಯವರೇ, ಈಗ ನಮಗೇನು ತಿಳಿಸ್ಕೊಡ್ತೀರಾ? ಪ್ರಭು ಶ್ರೀ ರಾಮಚಂದ್ರನ ಆರಾಧನಾ ಮಹೋತ್ಸವ ಎಲ್ಲೆಲ್ಲೂ ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆ ನಡೀತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದರಲ್ಲೂ ಸಿಯಾರಾಮ್ ಅಂತಕ್ಕಂಥದ್ದು, ಸೀತೆ ಜೊತೆಗೆ ರಾಮ. ಯಾವತ್ತೂ ಆದರ್ಶ ದಂಪತಿಗಳವರು. ಪಿತೃವಾಕ್ಯ ಪರಿಪಾಲಕ, ತಂದೆಯ ಮಾತಿಗೆ ಕಟ್ಟುಬಿದ್ದು ರಾಜ್ಯವನ್ನೇ ತ್ಯಾಗ ಮಾಡಿದ. 14 ವರ್ಷ ವನವಾಸ ಮಾಡಿದ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅಯೋಧ್ಯೆಯ ಆ ಸುಂದರವಾದಂಥ ಪಯಣ ಅದು ಹೇಗಿತ್ತು ಅವೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಇವತ್ತು ಹೇಳಿದ್ರೆ ಸಮಯ ಸಾಕಾಗುವುದಿಲ್ಲ. ಆದರೆ ಒಂದು ನಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ಪ್ರಭು ಶ್ರೀ ರಾಮಚಂದ್ರನ ಹತ್ತಿರದಿಂದ ಸ್ವಾಮಿನ ನಾವು ದರ್ಶನ ಮಾಡೋದಷ್ಟೇ ಅಲ್ದಿರ ನಮಗೆ ಚಿತ್ರೀಕರಣಕ್ಕೂ ಸಹಿತ ವ್ಯವಸ್ಥೆ ಮಾಡಿಸ್ಕೊಟ್ರಲ್ಲ, ಅದೊಂದು ದೊಡ್ಡದಾದಂಥ ಪುಣ್ಯದ ಕೆಲಸ. ಇದರ ಮಧ್ಯದಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡಲಿಕ್ಕೂ ಸಹಿತ ಜೊತೆಗೆ ಆ ಸರಿಯೂ ನದಿಯ ತೀರದಲ್ಲಿ ರಾಮ ತನ್ನ ಅವತಾರವನ್ನು ಮುಗಿಸಿ ತಾನು ವೈಕುಂಠದೆಡೆ ನಡೀಬೇಕಾದ್ರೆ ಕೊನೆಯದಾಗಿರ್ತಕ್ಕಂಥ ಒಂದು ಕ್ಷಣ ಅಲ್ಲಿದೆ. ರಾಮನ ಅವತಾರ ಪ್ರಾರಂಭದಿಂದ ಹಿಡಿದು ರಾಮನ ಅವತಾರ ಸಂಪನ್ನಗೊಂಡಿರ್ತಕ್ಕಂಥ ಸ್ಥಳದ ತನಕ ನಮ್ಮ ಇವತ್ತಿನ ಈ ಒಂದು ಶ್ರಮ, ಆ ಅವತಾರ ಸಂಪೂರ್ಣ ಹೇಗಿತ್ತು, ಭಗವಂತ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ದಿವಸ ರಾಮನವಮಿ ಹಬ್ಬದ ದಿವಸ ನಾವು ಪ್ರಸಾರಿಸ್ತಾ ಇದ್ದೇವೆ. ಅಂದರೆ ಅದು ನಮ್ಮ ಪೂರ್ವಜನ್ಮದ ಸುಕೃತ ಅಂತಾನೆ. ಖಂಡಿತ ಕಾರ್ಯಕ್ರಮ ಬೇರೆ. ಹೌದು, ನಿನ್ನೆ ಸಹಿತ ನಮ್ಮ ಕನ್ನಡಿಗರು ಸಾಕಷ್ಟು ಜನ ಇದ್ದರು. ನಿನ್ನೆ ನಾವು ಬೆಂಗಳೂರಿಗೆ ಬರುವ ಸಮಯ ರಾತ್ರಿ ಸರಿಸುಮಾರು 10 ಗಂಟೆ ಆಯ್ತೇನೋ. ಆದರೂ ಇನ್ನೊಂದು ಅದೃಷ್ಟ ವಿಶೇಷ ಏನು ಗೊತ್ತಾ, ಅಯೋಧ್ಯಲ್ಲಿ ಇವತ್ತು ಬಾಲರಾಮನ ನಾವೇನು ನೋಡ್ತಾ ಇದ್ದೀವಿ, ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಆ ಮುದ್ದು ರಾಮ ಬಾಲರಾಮ. ಆಗಲೇ ಶ್ರೀನಿವಾಸ ಹೇಳಿದಾಗೆ ಪ್ರಭು ಶ್ರೀ ರಾಮಚಂದ್ರ ಬಾಲರಾಮನಾದ್ದರಿಂದ ಅಂದು ದಶರಥ ಮಹಾರಾಜ ಮಗುವಿನ ಆಟ ಆಡಲಿಕ್ಕೋಸ್ಕರ ಆಟಿಕೆಗಳನ್ನು ಮಾಡಿಸಿಕೊಟ್ಟಿದ್ದಂತೆ. ಆ ಒಂದು ಪರಿಕಲ್ಪನೆಯಲ್ಲಿ ಆ ಬಾಲರಾಮನ ಮುಂಭಾಗದಲ್ಲಿ ಆನೆ, ಒಂಟೆ, ಕುದುರೆಗಳು ಮತ್ತು ಆಟದ ಒಂದಷ್ಟು ಸಾಮಗ್ರಿಗಳು ಅವೆಲ್ಲವನ್ನು ಸಹಿತ ಆ ಸಾನ್ನಿಧ್ಯದಲ್ಲಿಟ್ಟು ಬಾಲರಾಮನಿಗೆ ಯಾವುದೇ ತರಹ ಅಂದರೆ ಆತನ ಮಾತಾಡುವ ಶೈಲಿ, ಆತ ನೋಡುವಂಥ ಶೈಲಿ, ಆತನ ಜೊತೆ ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಆ ಮಂದಿರದಲ್ಲಿ ನೋಡಿ ಕಲಿಬೇಕು. ಇದು ಒಂದು ಭಾಗ. ಆದರೆ ಪ್ರಭು ಶ್ರೀ ರಾಮಚಂದ್ರನ ಗರ್ಭಗುಡಿಯ ಆ ಒಂದು ಸಾನ್ನಿಧ್ಯ ಸೇರಬೇಕಾದ್ರೆ ಕಡಿಮೆ ಅಂದರೂ ಒಂದು 10 ಕಡೆ ಚೆಕ್ ಮಾಡ್ತಾರೇನೋ, ಒಂದು 10 ಕಡೆ ಅದನ್ನು ಇವತ್ತಿಗೂ ಸಹಿತ ಪರೀಕ್ಷೆ ಮಾಡಿಬಿಡ್ತಾರೇನೋ. ಅಂದರೆ ಈ ಕಲಿಯುಗದಲ್ಲೂ ಸಹಿತ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಮಹಾವೈಕುಂಠವನ್ನೇ ಸೃಷ್ಟಿ ಮಾಡಿದ್ರು ಇನ್ನೂ ರಾಕ್ಷಸರಿಗೆ ಹೆದರುವಂಥ ಪರಿಸ್ಥಿತಿ ಇದೆಯಲ್ಲ. ಯಾಕೆಂದರೆ ನೇರಾನೇರವಾಗಿ ಮಾತಾಡ್ತಕ್ಕಂಥದ್ದು, ಮಧಾಂಧರಾಗಿ ಮಾತಾಡ್ತಕ್ಕಂಥದ್ದು, 500 ವರ್ಷಗಳ ಸತತ ಪ್ರಯತ್ನದಿಂದ ಅಯೋಧ್ಯೆ ಎಂಬತಕ್ಕಂಥ ಮಹಾನಗರಿ ಇವತ್ತು ಸುಂದರವಾದಂಥ ಸಾಮ್ರಾಜ್ಯ ಆಗಿದೆ. ಅಂತಹ ಸಾಮ್ರಾಜ್ಯದಲ್ಲಿ ಸ್ವಾಮಿಯನ್ನು ಇನ್ನು ಬರೀ ಬಾಲರಾಮ ಮಾತ್ರ ನಾವು ನೋಡ್ತಾ ಇದ್ದೀವಿ. ಇನ್ನೂ ಕಡಿಮೆ ಅಂದರೆ 5 ವರ್ಷ ಬೇಕು ರಾಮದೇವರ ಸಂಪೂರ್ಣವಾದಂತಹ ಆಲಯ ಅಲ್ಲಾಗಬೇಕಾದ್ರೆ, ರಾಮನ ದರ್ಬಾರ್ ಆಗಬೇಕು, ಇನ್ನು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು ಬರಬೇಕು. ಆದರೆ ಬಾಲರಾಮನ ಕಣ್ಗಳಲ್ಲಿರುವಂಥ ಆನಂದ ಇದೆಯಲ್ಲ, ಯಾರೊಬ್ಬರು ಹೋದರೂ ಸಹಿತ ಆ ಬಾಲರಾಮ, ಪುಟ್ಟ ರಾಮ ನೋಡಿ ಬರ್ತಕ್ಕಂತಹ ಭಕ್ತರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು. ಅಬ್ಬಬ್ಬಾ, ಸುಮ್ಮನೆ ಹಂಗೆ ಹೋದ್ವಿ, ಯಾತ್ರೆಗೆ ಹೋದ್ವಿ, ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೊರಟ್ವಿ, ಹಂಗೆ ಹೋದ್ವಿ, ಹಿಂಗೆ ಬಂದ್ವಿ ಅಂದರೆ ಅದಲ್ಲ. ಆ ಹೋಗುವಾಗೆ ಆ ಕಣ್ಗಳನ್ನು ದೃಷ್ಟಿಸಿ ನೋಡ್ಬೇಕು ನೀವು. ಯಾರೆಲ್ಲ ಅಯೋಧ್ಯ ಪ್ರಯಾಣವನ್ನು ಮಾಡಿದ್ದೀರೋ, ಅಯೋಧ್ಯೆ ಪರಿಕ್ರಮವನ್ನು ಮಾಡಿ ಅಯೋಧ್ಯ ಮಹಾನಗರದಲ್ಲಿರ್ತಕ್ಕಂಥ ಈಗ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಣ್ತುಂಬಿಸ್ಕೊಂಡಿದ್ದೀರೋ,
ಬರೀ ಆಲಯವನ್ನು, ಆ ಆಸ್ಥಾನವನ್ನು ನೋಡಿ ಬರ್ತಕ್ಕಂಥದ್ದಲ್ಲ. ಸ್ವಾಮಿಯ ಸಾನ್ನಿಧ್ಯದವರೆಗೂ ತಾವು ಹೊರಡ್ತಿರಲ್ಲ, ಹೊರಡುವಾಗ ಯಾರು ಏನಾರು ಹೇಳಲಿ, ಯಾರು ಏನಾರು ನಿಮ್ಮನ್ನು ತಡೀಲಿ, ಅಲ್ಲಿರ್ತಕ್ಕಂಥ ಮಿಲಿಟ್ರಿ ಪಡೆ ನಿಮ್ಮನ್ನು ಹೇಗಾದರೂ ನಿಲ್ಲಿಸಲಿ. ಮಿಲಿಟ್ರಿ ಸೇನೆ ಇದೆ, ಪೊಲೀಸ್ ಇದೆ, ಸ್ವಯಂ ಸೇವಕರಿದ್ದಾರೆ, ಇನ್ನಷ್ಟು ಖಾಕಿ ಪಡೆ ಬಹಳ ಬಿಗಿ ಬಂದೋಬಸ್ತಲ್ಲಿದೆ. ಅಲ್ಲೇ ಸ್ವಯಂ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ರಾಮರ ಪಾದಗಳು ನೋಡಿ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ನೇರವಾಗಿ ಸ್ವಾಮಿಯ ಪಾದಗಳನ್ನು ಸಹಿತ ನಾವು ಚಿತ್ರೀಕರಿಸಿದ್ದೀವಿ. ಇವತ್ತು ತಾವು ನೋಡ್ತಾ ಇರ್ತಕ್ಕಂತಹ ವಿಡಿಯೋಲಿ ಏನಿದೆ, ಇದು ಹಿಂದೆ ನೆಚ್ಚಿನ ಪ್ರಧಾನಿಗಳು ಒಂದು ಅದ್ಭುತವಾದಂಥ ಕಾಯಕವನ್ನು ಮಾಡಿದ್ರಲ್ಲ, ಲೋಕಾರ್ಪಣೆ ಮಾಡಿದ್ರಲ್ಲ, ಭಗವಂತನಲ್ಲಿ ಪ್ರತಿಷ್ಠಾಪಿಸಿದ್ರಲ್ಲ, ಆ ಸುಂದರವಾದ ಕ್ಷಣವಷ್ಟೇ. ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಸಹಿತ ಈ ಒಂದು ಸಾನ್ನಿಧ್ಯಕ್ಕೆ ಹತ್ತಿರ ತನಕ ಹೋಗಿ ಭಗವಂತನ ನೋಡಿ ಆನಂದಿಸಿ ಕಣ್ಣು ತುಂಬಿಸ್ಕೊಂಡು ಕಣ್ಣನ್ನು ನೀರು ಹಾಕ್ಕೊಂಡು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತ ಅಲ್ಲೂ ಸಹಿತ ಒಂದು ಪ್ರಧಾನ ಸಂಕಲ್ಪ ಮಾಡಿದ್ದೇನೆ. ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ಎಲ್ಲರಿಗೂ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಅಲ್ಲೂ ಸಹಿತ ಒಂದು ಮಹಾಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ಆ ಪ್ರಾರ್ಥನೆಯ ಸ್ವರ ತಾವು ಆಲಿಸಬಹುದು. ಅಷ್ಟೇ ಅಲ್ಲದಿರ ಇನ್ನೊಂದು ಅದೃಷ್ಟ ಎಂಬಂತೆ ನಮ್ಮ ಪ್ರಯಾಣದ ದಿನ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಬೇಕು. ನಾವೊಂದು 11 ಜನ ಪ್ರಯಾಣಕ್ಕೆ ಸಿದ್ಧರಾಗಿದ್ದೀವಿ. ಮಧ್ಯರಾತ್ರಿ 3 ಗಂಟೆಗೆ ಎದ್ದು ನಮ್ಮ ಆಶ್ರಮದ ಸಮೀಪನೇ ಇರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಗೊತ್ತಿರುವಂಥ ವಿಚಾರ. 3 ಗಂಟೆಗೆ ಎದ್ದು ಬೇಗ ಬೇಗ ರೆಡಿಯಾಗಿ ದೇವ್ರಿಗೊಂದು ಪ್ರಾರ್ಥನೆ ಮಾಡಿ ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಬಂದ್ವಿ ನಾವು. ಅದೃಷ್ಟವೋ ದುರಾದೃಷ್ಟವೋ, ಬಹುಶಃ ರಾಮ ನಮ್ಮನ್ನು ಪರೀಕ್ಷೆ ಮಾಡಿದ್ನೋ ಏನೋ, ನಾವು ತೆಗೆದುಕೊಂಡಿದ್ದಂಥ ಟಿಕೆಟ್ ಸಹಿತ ನಮ್ಮನ್ನು ಕೈ ಬಿಟ್ಟು ಹೋಯಿತು. ಅಂದರೆ ನಮಗೆ ಪ್ರಯಾಣ ಹೊರಲಿಕ್ಕಾಗಲಿಲ್ಲ, ಫ್ಲೈಟ್ ಮಿಸ್ ಆಯಿತು. ಫ್ಲೈಟ್ ಮಿಸ್ ಆಯಿತು ಅಂತ ನಾವು ಆಲೋಚನೆ ಮಾಡಲಿಲ್ಲ. ಫ್ಲೈಟ್ ಮಿಸ್ ಆದರೂ ಪರವಾಗಿಲ್ಲ, ಇನ್ನೊಂದು ಫ್ಲೈಟ್ಗೆ ಹೋಗೋಣ, ಅಯೋಧ್ಯೆಗೆ ಸಮೀಪ ಇರ್ತಕ್ಕಂಥ ಎಲ್ಲಾದರೂ ಒಂದು ದಾರಿ ಇದ್ದರೆ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸೋಣ. ಸಾಕಷ್ಟು ಪ್ರಯತ್ನ ಆಯಿತು. ಬೆಳಗ್ಗೆ 10 ಗಂಟೆ ತನಕ ನಮ್ಮ ಪ್ರಯತ್ನ ಎಲ್ಲ ವಿಫಲ ಆಗೋಯ್ತು. ಆಗ ಉಳಿದಿದ್ದು ಇನ್ನೊಂದು ದಾರಿ ಸಿಕ್ತು ನನಗೆ. ಇವತ್ತು ಬೆಳಗಿನ ಜಾವ 3 ಗಂಟೆ ಅಂದರೆ 6 ಗಂಟೆಗೆ ಏನು ನಮಗೆ ವಿಮಾನ ನಮಗೆ ನೇರವಾಗಿ ಬೆಂಗಳೂರಿಂದ ಅಯೋಧ್ಯೆಗೆ ಒಂದು ನೇರ ವಿಮಾನ ಅಂತಿತ್ತು, ಅಂಥದ್ದನ್ನೇ ನಾಳೆ ಬೆಳಗ್ಗೆ ಹಾಕೋಣ, 3 ಅಲ್ಲ ಇನ್ನೂ 2 ಗಂಟೆಗೆ ಕೂತ್ಕೊಂಡ್ಬಿಡೋಣ ಅನ್ನೋ ಆಲೋಚನೆ ಮಾಡಿ ಮಾರನೇ ದಿವಸ ಬೆಳಗ್ಗೆ ಎಷ್ಟು ಜನ ನಾವು ನಿಂತವೋ ಅಷ್ಟು ಜನ ಮಾರನೇ ದಿವಸ ಬೆಳಗ್ಗೆ ಫಸ್ಟ್ ಫ್ಲೈಟ್ಗೆ ಹಾಕ್ಕೊಂಡ್ವಿ. ಅದೃಷ್ಟವೋ ಅಥವಾ ನನ್ನ ಸೌಭಾಗ್ಯವೋ, ಇವತ್ತು ನಾವು ನೀವೆಲ್ಲರೂ ಸಹಿತ ಇಡೀ ಭಾರತ ದೇಶ ತಿರುಗಿ ನೋಡ್ತಿರ್ತಕ್ಕಂಥ ರಾಮಲಲ್ಲಾರ ವಿಗ್ರಹ ಕೆತ್ತನೆ ಮಾಡಿರ್ತಕ್ಕಂಥ ಕರಹಸ್ತಗಳು ನಮ್ಮೊಂದಿಗೆ ಪಯಣ. ಎಂತಹ ಸೌಭಾಗ್ಯ. ಅರುಣ್ ಯೋಗಿರಾಜ್ ಶಿಲ್ಪಿ ಬೆಳಿಗ್ಗೆ ತನ್ನ ಪರಿವಾರವನ್ನು, ಹೇಗೆ ನಿಮ್ಮ ಆನಂದ್ ಗುರೂಜಿಯವರು ಎಲ್ಲಿ ಹೊರಡಬೇಕಾದರೂ ಅವರ ಅರ್ಧಾಂಗಿ, ಅವರ ಪರಿವಾರ, ಅವರ ಮಕ್ಕಳನ್ನು ಎಲ್ಲರೂ ಜೊತೆ ಕರ್ಕೊಂಡು ಹೊರಡ್ತಾರೋ, ಹಾಗೆ ಅರುಣ್ ಯೋಗಿರಾಜು ಸಹಿತ ಅವರ ದಂಪತಿ ಸಮೇತ ಅವರ ತಾಯಿನೂ ಜೊತೆ ಮಾಡಿಕೊಂಡು ಅವರ ಅತ್ತೆಯನ್ನೂ ಜೊತೆಯಲ್ಲಿ ಕರ್ಕೊಂಡು ಬೆಳಗ್ಗೆ ನಮ್ಮ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಲಿಕ್ಕೆ ಅವರೂ ಬಂದರು. ಅವರು ನೋಡಿ ಬಹಳ ಆನಂದಪಟ್ಟರು. ಅಷ್ಟು ದೂರ ಕೂತಿರ್ತಕ್ಕಂಥ ವ್ಯಕ್ತಿ ಓಡಿ ಬಂದು ಮಾತಾಡುವಂತಹ ಒಂದು ಕಲ್ಪನೆ ನೋಡಿದ್ವಿ. ಒಂದು ಸಂಸ್ಕಾರದ ಗುಣಪಾಠ ಇತ್ತು ಅಲ್ಲಿ. ಓ ಆನಂದ್ ಗುರೂಜಿಯವರು, ನಮ್ಮ ತಾಯಿಯವರು ನಿಮ್ಮ ಪರಮ ಭಕ್ತರು, ನಿಮ್ಮ ಕಾರ್ಯಕ್ರಮ ನೋಡಿ ನೋಡಿದಿರ ಒಂದು ದಿವಸ ಇರೋದಿಲ್ಲ. ನಿಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥ ತಂತ್ರಸಾರಗಳನ್ನು, ಒಂದಿಷ್ಟು ಪರಿಹಾರ ಮಾರ್ಗವನ್ನು ನನಗೆ ಫೋನ್ ಮಾಡಿ ಹೇಳೋರು. ಈ ಮಾತುಗಳು ಅವ್ರ ಬಾಯಲ್ಲಿ ಕೇಳಿದಾಗ ನನಗೆ ಬಹಳ ಆನಂದ ಆಯಿತು. ಈ ಆನಂದ ಪಕ್ಕದಲ್ಲಿಡೋಣ. ನನಗಾದ ಆನಂದ ಇದೆಯಲ್ಲ, ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂತಹ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂಥ ಕರಹಸ್ತಗಳು, ಆ ವ್ಯಕ್ತಿ ನನ್ನ ಪಕ್ಕದಲ್ಲಿ ನಿಂತಿರಲ್ಲ ಅನ್ನೋ ಸಂತೋಷ ನನಗೆ, ಅದರ ಆನಂದವೇ ಬೇರೆ ಆಗಿತ್ತು. ನಾನು ಮತ್ತು ಅರುಣ್ ಯೋಗಿರಾಜ್ ಅಯೋಧ್ಯ ಪಯಣವನ್ನು ಬೆಳೆಸಿದ್ವಿ. ಬಹುಶಃ ನಮ್ಮ ಪ್ರಾರಂಭದಿಂದಲೇ ನಾವೇನಾದರೂ ಫ್ಲೈಟ್ ಹತ್ತಿಬಿಟ್ಟಿದ್ರೆ, ನಮಗೆ ಫ್ಲೈಟ್ ಸಿಕ್ಕಿದ್ರೆ ಈ ಅವಕಾಶ ನಮಗೆ ಸಿಗ್ತಿರಲಿಲ್ಲ. ಎಷ್ಟೋ ಸತಿ ಒಂದೊಂದು ಕಾರಣ ಏನೋ ನಮ್ಗೆ ಗೊತ್ತಿಲ್ಲದಿರೋನೋ ಒಂದೊಂದು ಸತಿ ಅಚಾತುರ್ಯ ಆಗೋಗುತ್ತೆ. ಅಚಾತುರ್ಯ ಆದಮೇಲೆ ಸಿಗುವಂತಹ ಒಂದು ಅದೃಷ್ಟ ಲಾಭ ಇರುತ್ತಲ್ಲ, ಬಹುಶಃ ಅದಕ್ಕಿನ್ನ ಉನ್ನತವಾಗಿ ಭಗವಂತ ಇನ್ನೇನೋ ಒಂದು ಆನಂದವನ್ನು ಕೊಡಲಿಕ್ಕಾಗಿ ಇಂತಹ ಒಂದು ಅಸಮಾಧಾನವನ್ನು ತಂದಿಡ್ತಾನೋ ಏನೋ, ಅದು ನನಗೆ ಗೊತ್ತಿಲ್ಲ. ಬೆಂಗಳೂರಿನಿಂದ ನಮ್ಮ ಪಯಣ ಅಯೋಧ್ಯ ಕಡೆ. ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡುವ ಆ ಸುಂದರ ಕ್ಷಣಕ್ಕೆ ನನ್ನೊಂದಿಗೆ ಅರುಣ್ ಯೋಗಿರಾಜ್.
ದಾರಿಯುದ್ದಕ್ಕೂ ಮಾತಾಡಿಕೊಂಡು ಅವರ ಸಾಧನೆ, ಅವರು ಎಲ್ಲೆಲ್ಲಿ ವಿಗ್ರಹಗಳನ್ನು ಮಾಡಿದ್ದಾರೆ, ಅದರಲ್ಲೂ ಜಗದ್ಗುರುಗಳಾದಂತಹ ಆದಿಶಂಕರನ್ನು ಇವತ್ತು ಕೇದಾರ್ ಪ್ರಯಾಣ ಬೆಳೆಸಿದ್ರೆ, ಬದ್ರಿ ಕೇದಾರ್ ಯಾತ್ರೆ ಮಾಡಿದಾಗ ನಿಮಗೆ ಕೇದಾರ್ಗೆ ಹೊರಟ್ರೆ ಅಲ್ಲಿರ್ತಕ್ಕಂಥ ಅದ್ಭುತವಾದಂಥ ಒಂದು ಶಂಕರಾಚಾರ್ಯರ ಬೃಹದ್ಮಟ್ಟದ ವಿಗ್ರಹ ಅರುಣ್ ಯೋಗಿರಾಜ್ ಮಾಡಿದ್ದು. ಎಷ್ಟು ಹೆಮ್ಮೆಯಿಂದ ಹೇಳುವಂಥ ವಿಚಾರ. ಕನ್ನಡದ ಕುವರ, ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಕನ್ನಡದ ಸೇವೆ, ಕರ್ನಾಟಕದಲ್ಲಿದ್ದಂಥ ಒಬ್ಬ ಪ್ರತಿಭೆ, ಒಬ್ಬ ಶಿಲ್ಪಿ ಇವತ್ತು ಉತ್ತರ ಭಾರತದಕ್ಕೂ ಸಹಿತ, ಅದರಲ್ಲೂ ಅಯೋಧ್ಯೆ ಎಂಬತಕ್ಕಂಥ ಮಹಾನಗರದಲ್ಲಿ ಹೆಸರು ಉಳಿಯುವಂಥ ಕೆಲಸ. ಇನ್ನು ಅರುಣ್ ಯೋಗಿರಾಜ್ ಅಂತಕ್ಕಂಥ ಹೆಸರು ತಲೆಗಳು ಉರುಳಿದ್ರೂ, ತಲೆವಾರುಗಳು ದಾಟಿದ್ರೂ ಆ ಹೆಸರು ಹಾಗೇ ನಿಂತುಕೊಳ್ಳುತ್ತೆ. ಯಾಕೆಂದರೆ ಆ ನಯನ ಮನೋಹರವಾಗಿರ್ತಕ್ಕಂಥ ವಿಗ್ರಹವನ್ನು ಭಗವಂತ ಆತನ ಕೈಲಿ ಮಾಡಿಸ್ಕೊಂಡಿದ್ದಾನೆ. ಯೋಚನೆ ಮಾಡಿ, ಭಗವಂತ ನಮಗೆ ಕೊಟ್ಟಂಥ ಸೌಭಾಗ್ಯವನ್ನು, ನಮ್ಮ ಜ್ಞಾನವನ್ನು, ನಮ್ಮ ಕಾಯಕವನ್ನು ಅರುಣ್ ಯೋಗಿರಾಜ್ಗೆ ತನ್ನ ಬಾಲ್ಯದಲ್ಲಾಗಲಿ ಅಥವಾ ತನ್ನ ತಂದೆ ತಾಯಿಗಾಗಲಿ ತನ್ನ ಕುಟುಂಬದವ್ರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಮುಂದೆ ನನ್ನ ಮಗ ಇಂತಹದೊಂದು ಅದ್ಭುತವಾದಂಥ ಕಾಯಕವನ್ನು ಮಾಡ್ತಾನೆ, ಇಡೀ ಭರತಖಂಡ ಆತನ ಹೊಗಳುವಂಥ ಕಾಲ ಎದುರಾಗುತ್ತೆ ಅಂತ ಆ ಕುಟುಂಬಕ್ಕೆ ಗೊತ್ತಿಲ್ಲ. ಅರುಣ್ ಯೋಗಿರಾಜಕ್ಕೆ ಗೊತ್ತಿಲ್ಲ, ನಾನು ಇಂಥದ್ದೊಂದು ರಾಮನ ಕೆತ್ತನೆ ಮಾಡ್ತೀನಿ, ನನ್ನ ಕರಹಸ್ತದಲ್ಲಿ ಕೆತ್ತನೆ ಮಾಡುವಂಥ ಈ ಶಿಲ್ಪಿ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಹೆಸರು ಮಾಡುತ್ತೆ. ಜೊತೆಗೆ ಆ ಹೆಸರಿಂದ ನನಗೊಂದು ಹೆಸರು ಬರುತ್ತೆ. ಆ ಸ್ವಾಮಿಯ ಪಾದವನ್ನು ನೋಡಿದಾಗ ನನ್ನನ್ನು ಜನ ಜ್ಞಾಪಿಸ್ಕೊಳ್ತಾರೆ ಎಂಬತಕ್ಕಂತಹ ಮನಸ್ಸು ಆತನಿಗೆ ಗೊತ್ತಿಲ್ಲ. ಅರುಣ್ ಯೋಗಿರಾಜನ ಕೈ ಹಿಡಿಯುವಾಗ ಆತನ ಅರ್ಧಾಂಗಿ, ನನ್ನ ಗಂಡ ನಾಳೆ ಇಂತಹದ್ದೊಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾನೆ, ಇಂಥ ಸ್ಥಾನದಲ್ಲಿರುವಂತಹ ಒಬ್ಬ ಗಂಡನನ್ನ, ಒಬ್ಬ ವರನ್ನ ನಾನು ಕೈ ಹಿಡಿತಾ ಇದ್ದೀನಿ, ನನ್ನ ಜೊತೆಯಲ್ಲಿದ್ದಾರಲ್ಲ ಅಂತಕ್ಕಂಥದ್ದು ಒಂದು ಮನಸ್ಸು ಆಕೆಗೆ ಗೊತ್ತಿಲ್ಲ. ವಿಧಾತ ಲಿಖಿತಾರೇಕ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ತಾನು ಏನು ಬರಹವನ್ನು ಬರೆದಿರ್ತಾನೋ, ನನಗೆ ಒಂದೊಂದು ಸತಿ ನನ್ನ ಮಗನಿಗೆ ಸಾಕಷ್ಟು ಬಾರಿ ಹೇಳ್ತಿರ್ತಾನೆ, ಮಾಡುವ ಕಾಯಕ, ಮಾಡುವಂಥ ಕೆಲಸದ ಮೇಲೆ ನಿಗಾ ಇಟ್ಟು ವೃತ್ತಿ ಕಡೆ ನಾವು ಆಲೋಚನೆ ಮಾಡಿ, ನಾವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವೋ, ಯಾವ ಕೆಲಸವನ್ನು ನಾವು ಮಾಡ್ತಿರ್ತೀವೋ ಅದರ ಮೇಲೆ ಸಂಪೂರ್ಣವಾಗಿ ಲೀನವಾಗಿ ನಮ್ಮನ್ನು ನಾವು ಅಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಅದು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗುತ್ತೆ. ಆನಂದ್ ಗುರೂಜಿಯವರು ಬೆಳೆದು ಬಂದ ದಾರಿ ಇದು. ನಾನು ಯಾವತ್ತು ಯಾವ ಕಾರ್ಯಕ್ರಮಕ್ಕೆ ನಿಂತರೂ ಆ ಕಾರ್ಯಕ್ರಮದಲ್ಲಿ ಏನು ನಾನು ಕೆಲಸ ಮಾಡಬೇಕು, ಅಲ್ಲಿರ್ತಕ್ಕಂಥವ್ರು ನನಗೆ ಅವಮಾನ ಮಾಡೋರು ಯಾರು? ಅವಮಾನ ಮಾಡೋರಿರಲಿ, ತೆಗಳೋರಿರಲಿ, ದೂಷಣೆ ಮಾಡ್ತಕ್ಕಂಥವ್ರಿರಲಿ, ನಿಂದಕರಿರಲಿ, ಎಲ್ಲರ ಮಧ್ಯದಲ್ಲಿ ನನ್ನ ಪ್ರಯಾಣ ಹಾಗೇ ಸಾಗ್ತಾ ಇರಲಿ. ಅದರ ಮಧ್ಯದಲ್ಲೂ ನನ್ನ ಕಾಯಕಕ್ಕೆ ಲೋಪ ಬಾರದಂಥ ರೀತಿ ನಡಿಬೇಕಾದ್ದು ನನ್ನ ಧರ್ಮ. ಇದು ನನ್ನ ತಂದೆ ತಾಯಿಯ ಉಪದೇಶ. ಇದನ್ನೇ ನಾನು ಶ್ರೀನಿವಾಸರು ಹೇಳ್ತಾ ಇರ್ತೇನೆ. ಬಹುಶಃ ಇಂತಹ ಸೌಭಾಗ್ಯ ಸಿಗಬೇಕಾದ್ರೆ ಇವತ್ತು ಅಯೋಧ್ಯೆಯಲ್ಲಿ ನಮಗೆ ಸಿಕ್ಕಂಥ ಸ್ಥಾನಮಾನ ಇತ್ತಲ್ಲ, ಅಬ್ಬಬ್ಬ ನಭೂತೋ ನ ಭವಿಷ್ಯತ್. ಬಹುಶಃ ನಿನ್ನೆ ನಾವು ಈ ಚಿತ್ರೀಕರಣ ಮಾಡುವಾಗ ನಮಗೆ ಸಿಕ್ಕಂಥ ಆನಂದ ಇತ್ತಲ್ಲ, ಇದು ಎಷ್ಟು ಜನಕ್ಕೆ ಸಿಕ್ಕಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಹೃದಯಕ್ಕೆ ತುಂಬ ಎತ್ತರದ ಒಂದು ಆನಂದ ನನಗಾಗಿದೆ. ನನ್ನ ಇಡೀ ಪರಿವಾರ ಬಹಳ ಆನಂದಪಟ್ವಿ. ಆದರೆ ಆ ಕ್ಷಣಗಳನ್ನು ಚಿತ್ರೀಕರಣ ಮಾಡಿದ್ದೇವೆ, ನಿಮ್ಮ ಮುಂದಿಡುವ ಪ್ರಯತ್ನವೂ ನಾನು ಮಾಡ್ತಾ ಇದ್ದೇನೆ. ಇವತ್ತು ಮನೆಯಲ್ಲಿ ಕೂತು ಅಯೋಧ್ಯ ಮಹಾನಗರವನ್ನು, ಪ್ರಭು ಶ್ರೀರಾಮಚಂದ್ರನ, ಅದರಲ್ಲೂ ರಾಮಲಲ್ಲಾರ ಆ ವಿಶೇಷವಾದಂತಹ ವಿಗ್ರಹವನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾಮಿಗೆ ಮಹಾಮಂಗಳಾರತಿ ಆಗತ್ತೆ. ಅದಾದ ನಂತರ ಅದು ನಾವು ರಾತ್ರಿ ಮಂಗಳಾರತಿ ನಿಂತ್ಕೊಂಡ್ವಿ, ಅದು ಶಯನಾರತಿ ಅಂತ ಹೇಳ್ತಾರೆ. ಅದಾದ ನಂತರ ರಾಮನ್ನ ಮಲಗಿಸೋದಂತೆ. ಅಂದರೆ ಬೆಳಗ್ಗೆಯಿಂದ ದರ್ಶನ ಕೊಟ್ಟು ಸುಸ್ತಾಗಿದೆಯಲ್ಲಪ್ಪ ಬಾಲಕ ನೀನು, ಇನ್ನು ನಿನಗೆ ವಿಶ್ರಾಂತಿ ಬೇಕಲ್ಲ ಅಂತ ಲಾಲಿ ಹಾಡುವಂಥ ಕಾಲ. ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಲಾಲಿ ಪರಮಾನಂದ ಮುದ್ದು ನಾನಂದ ಜೋ ಜೋ. ಪ್ರಭು ಶ್ರೀರಾಮಚಂದ್ರನ್ನ ಮಲಗಿಸುವಂಥ ಆ ಕ್ಷಣ, ಆತ ಎಲ್ಲಿ ಮಲಗ್ತಾನೆ? ಇಡೀ ಜಗತ್ತನ್ನು ನೋಡಬೇಕಲ್ಲ, ನಮ್ಮಗಳ ಮನಸ್ಸು ಹಾಗೆ. ಆದರೆ ಆ ಕ್ಷಣವನ್ನು ನೋಡಿ ಆನಂದಿಸಬೇಕು. ಆ ಕ್ಷಣದಲ್ಲಿ ಸ್ವಾಮಿಯ ಪಾದಗಳನ್ನು ತೋರಿಸ್ತಾರೆ. ಬೆಳಗಿನಿಂದ ಪುಷ್ಪಗಳು ಮುಚ್ಚಿರ್ತಕ್ಕಂಥ ಆ ಪಾದ, ಅದಾದ ನಂತರ ಎಲ್ಲ ಪುಷ್ಪಗಳನ್ನು ಪಕ್ಕಕ್ಕೆ ಸರಿಸಿ ಪಾದಗಳ ದರ್ಶನ ಮಾಡಿಸ್ತಾರಲ್ಲ, ಆ ಕ್ಷಣ ನೋಡಬೇಕು. ಆ ಕ್ಷಣವನ್ನು ಇವತ್ತು ತಾವು ನೋಡ್ತೀರಿ. ಅಂತಹ ಸುಂದರವಾದ ಕ್ಷಣ
ಅಯೋಧ್ಯೆಯಲ್ಲಿ ಏನು ಚಿತ್ರೀಕರಣ ಮಾಡಿದ್ದೇವೆ ಅದೆಲ್ಲವೂ ನಿಮ್ಮ ಕಣ್ಣು ಮುಂದೆ ಇವತ್ತು ಬರುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು, ಬಹುಶಃ ನನಗನ್ಸಿದ ಮಟ್ಟಿಗೆ ಈ ನಿಮ್ಮ ಆನಂದ್ ಗುರೂಜಿಯವರ ಕಾರ್ಯಕ್ರಮ ಇಲ್ಲಿವರೆಗೂ ಸತತ ನೋಡ್ಕೊಂಡು ಬಂದ್ರಲ್ಲ, ಇಲ್ಲಿವರೆಗೂ ಕ್ರಮ ಅಲ್ಲ, ಇವತ್ತು ನೀವು ನೋಡುವಂತಹ ಕ್ರಮ, ಇವತ್ತು ನೀವು ಯಾರೆಲ್ಲ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ, ಪ್ರಭು ಶ್ರೀ ರಾಮಚಂದ್ರನ ಪಾದವನ್ನು ದರ್ಶನ ಮಾಡ್ತೀರಿ, ಜೀವನ ಪಾವನ ಅನ್ನಿಸ್ಕೊಳ್ಬೋದು. ಆ ಕ್ಷಣ ಎದುರಾಗುತ್ತೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ನಿನ್ನೆ ಗುರುಜಿಯವರು ತಿಳಿಸ್ತಾ ಅಂದರೆ ಇಂದಿನ ಭಾಗದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ದ ಹಾಗೆ ಭಗವಂತನ ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂತಹ ಒಂದು ಕೈಗಳು. ಅರುಣ್ ಯೋಗಿರಾಜ್ರವ್ರ ಜೊತೆ ನಮ್ಮ ಒಂದು ಮಾತುಕತೆನೂ ಕೂಡ ಇದೆ. ಅವರ ಜೊತೆ ನಾವು ಕೂಡ ಮಾತಾಡಿರ್ತಕ್ಕಂಥದ್ದಿದೆ. ಅವರು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಪ್ರಸರಿಸ್ತೀವಿ ಇವತ್ತಿನ ಅದರ ಜೊತೆಗೆ ಗುರುಜಿಯವರು ತಿಳಿಸಿದ್ದ ಹಾಗೆ ಬಾಲರಾಮನ ವಿಗ್ರಹವನ್ನು ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬರುತ್ತೆ. ಯಾಕೆ ಅಂತಂದರೆ ಅದರಲ್ಲೂ ನಾವು ದರ್ಶನ ಮಾಡಬೇಕಾದ್ರೆ ಭಗವಂತನಿಗೆ ಬಹಳ ವಿಶೇಷವಾಗಿ ಪಿಂಕ್ ಕಲರ್ ವಸ್ತ್ರವನ್ನು ಧರಿಸಿದ್ರು. ಎಷ್ಟು ಮುದ್ದಾಗಿದ್ದ ಅಂದರೆ ಭಗವಂತನ ಕೈಗಳಲ್ಲಿರತಕ್ಕಂಥ ಆ ಒಂದು ಚಿಕ್ಕದಾಗಿರ್ತಕ್ಕಂಥ ಖಡ್ಗಗಳಾಗಿರ್ಬೋದು, ಭಗವಂತನ ಮೈಯಲ್ಲಿರ್ತಕ್ಕಂಥ ಒಡವೆಗಳಾಗಿರ್ಬೋದು, ಆ ಒಂದು ಮಗು ಹೇಗಿದೆ, ಆ ಒಂದು ಮಗುವಿನ ಮುಖದಲ್ಲಿ ಎಷ್ಟು ಮುಗ್ಧತೆ ಇರುತ್ತೆ, ಅಷ್ಟು ಮುಗ್ಧತೆಯಿಂದ ತುಂಬಿರತಕ್ಕಂಥ ಆ ಒಂದು ರಾಮನನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಹೇಳ್ತೀನಿ, ಈ ಕ್ಷಣವೂ ಕೂಡ ಅಲ್ಲಿ ನಿನ್ನೆ ಆ ಒಂದು ಕ್ಷಣದಲ್ಲಿ ನಾವು ಅನುಭವಿಸಿರ್ತಕ್ಕಂಥ ಒಂದಿಷ್ಟು ಅನುಭವಗಳನ್ನು ನಾವು ಈ ಕ್ಷಣ ಒಂದು ಸತಿ ಮೆಲುಕಾಕಿದ್ರೆ ಕಣ್ಣು ತುಂಬ ನೀರು ಬರುತ್ತೆ. ಅಂಥದ್ದೊಂದು ವಿಶೇಷ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡೋರಿದ್ದೀರಿ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಭಗವಂತನಿಗೆ ಇವತ್ತಿನ ದಿವಸ ಸಂಗೀತದ ಮುಖಾಂತರ ಒಂದಿಷ್ಟು ಸಂತೋಷವನ್ನು ಕೊಡಲಿಕ್ಕಾಗಿ, ಅಂತಂದರೆ ಭಗವಂತನಿಗೆ ಸಂಗೀತ ಅಂತಂದರೆ ಬಹಳ ವಿಶೇಷ ಅಲ್ವಾ. ಅದರಲ್ಲೂ ನಾದಸ್ವರದ ಸಂಗೀತ ಅಂತಂದರೆ ರಾಮನಿಗೆ ಬಹಳ ಪ್ರೀತಿ. ಅಂತಹ ನಾದಸ್ವರವನ್ನು ಕೂಡ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವು ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಆ ನಾದಸ್ವರದ ಸಂಗೀತವನ್ನು ಸಂಪೂರ್ಣವಾಗಿ ನೆರವೇರಿಸ್ತಾ ಇರತಕ್ಕಂಥವ್ರು ನಮ್ಮ ಶ್ಯಾಮ್ ಸುಂದರ್ ಅವರು ಮತ್ತು ಅವರ ಒಂದು ಬಂಧು ಮಿತ್ರರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ಯಾಮು ಅವನ ಧ್ವನಿಯಿಂದ ಹೌದು, ಅವನ ಸಂಗೀತ ಅಭ್ಯಾಸವನ್ನು ಮಾಡಿ ನಾದಸ್ವರದ ಮುಖಾಂತರ ಆ ಶ್ರೀರಾಮಚಂದ್ರನ ಸೇವೆ ಮಾಡಲಿಕ್ಕಾಗಿ ಹೌದು ಗುರುಗಳೇ, ಕಳೆದ ಬಾರಿ ಶ್ಯಾಮ್ ಸಹಿತ ಅಯೋಧ್ಯೆ ಕಡೆ ಪಯಣ ಬೆಳೆಸಿದ್ದ. ಆದರೆ ಅದೃಷ್ಟವೋ ದುರಾದೃಷ್ಟವೋ ಸ್ವಲ್ಪದರಲ್ಲಿ ವ್ಯತ್ಯಾಸ ಆಯಿತು. ಅದಕ್ಕೆ ನಾನು ಇಷ್ಟಕ್ಕೆ ಮುಂಚೆ ಒಂದು ಮಾತು ಹೇಳಿದೆ, ಮತ್ತೊಮ್ಮೆ ನನಗೆ ಅಯೋಧ್ಯೆ ಅವಕಾಶ ಭಗವಂತ ಶ್ರೀರಾಮಚಂದ್ರ ಕರೆದರೆ ನಾನು ಪುನಃ ನಿನ್ನೂ ಕರ್ಕೊಂಡು ಹೋಗ್ಬಿಡ್ತೀನಪ್ಪ ಅಂತ. ಹೌದು, ಯಾಕೆಂದರೆ ಆ ಸಾನ್ನಿಧ್ಯದಲ್ಲಿ ಅಲ್ಲೊಂದು ಕೀರ್ತನೆ ಮಾಡಬೇಕಾದ್ರೆ ಅದು ಸಾಮಾನ್ಯವಲ್ಲ. ಅಯೋಧ್ಯೆ ಎಂಬತಕ್ಕಂಥ ಮಹಾನಗರ ನಾನು ಹೇಳುವಷ್ಟು ಈಸಿ ಅಲ್ಲ, ಅಯೋಧ್ಯೆ ಅಲ್ಲ. ಹಾಗೆ ಅಯೋಧ್ಯ ನಗರ ಶ್ರೀರಾಮಚಂದ್ರನದು ಅಂತ ಹೇಳ್ತಿದ್ದೀವಿ. ಆದರೆ ಪ್ರಭು ಶ್ರೀರಾಮಚಂದ್ರ ತನ್ನ ಮಾನಸ ಪುತ್ರನೇ ರಾಜನ ಮಾಡಿಬಿಟ್ಟ ಅಲ್ಲಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶ. ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರ ನನ್ನ ಮಾನಸ ಪುತ್ರ ನೀನು ರಾಜ ಆಗಬೇಕು ಅಂತ ಹೇಳಿ ಯಾರಿಗೆ ಹೇಳಿರ್ಬೋದು? ಯೋಚನೆ ಮಾಡಿ. ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಮಾನಸ ಪುತ್ರನಾದರೂ ಯಾರು? ಆತ ಮಾನಸ ಪುತ್ರ ಅಂತ ಹೇಳಿದ್ದು ಲವಕುಶರನಲ್ಲ, ವೀರ ಹನುಮಾನ್ನ. ಇವತ್ತಿಗೂ ಸಹಿತ ಹನುಮಾನ್ ಗಡಿ ಅಂತಿದೆ. ಅಲ್ಲಿ ಯಾತ್ರಿಕರು ಯಾರೇ ಹೋದರೂ ಸಹಿತ ಹನುಮಾನ್ ಗಡಿಗೆ ಬಂದು ಅಲ್ಲಿ ಪುಟ್ಟ ಹನುಮನ್ ನೋಡೋದು. ಅದು ಅಲ್ಲಿರುವ ಹನುಮ ಹೇಗಿದ್ದಾನೆ? ಅಂಜನಾದೇವಿಯ ತೊಡೆ ಮೇಲಿದ್ದಾನೆ. ಪುಟ್ಟದಾದಂತಹ ಬಾಲಕ ಹನುಮ ಅಲ್ಲಿದ್ದಾನೆ. ಆ ಹನುಮನ ಹಿಂಭಾಗದಲ್ಲಿ ನಿಂತಿರ್ತಕ್ಕಂಥದ್ದು ದಶರಥನಂದನಾದಂತಹ ಪ್ರಭು ಶ್ರೀರಾಮಚಂದ್ರ. ರಾಮ, ಸೀತೆ, ಲಕ್ಷ್ಮಣ ಆ ಸಂಪೂರ್ಣವಾದ ಪರಿವಾರ ಅಲ್ಲಿ ಹಿಂದೆ ನಿಂತು ರಾಮ ಹನುಮನಿಗೆ ಅಭಯವನ್ನು ಕೊಡ್ತಾ ಇದ್ದಾನೆ. ಆ ಹನುಮ ಅಯೋಧ್ಯೆಯನ್ನು ಪಾಲನೆ ಮಾಡ್ತಿದ್ದಾನೆ. ಇವತ್ತಿಗೂ ಹೋಗುವ ಪ್ರತಿಯೊಬ್ಬ ಯಾತ್ರಿಕರು ಹನುಮಾನ್ ಗಡಿಗೆ ಬಂದು ಹನುಮಾನ್ ಗಡಿಯಲ್ಲಿ ಆ ಹನುಮನ ದರ್ಶನ ಮಾಡಿಕೊಂಡು ಅದಾದ ನಂತರ ಮುಂದಿನ ಪಯಣ ಅಯೋಧ್ಯೆ ಅಂತ. ಅಯೋಧ್ಯೆ ಎಂಬತಕ್ಕಂಥ ಮಹಾನಗರಕ್ಕೆ ಬಂದರೆ ಪ್ರಪ್ರಥಮವಾಗಿ ದರ್ಶನ ಮಾಡ್ತಕ್ಕಂಥದ್ದೇ ಹನುಮಾನ್ ಗಡಿಯಲ್ಲಿ ಆಂಜನೇಯ ಸ್ವಾಮಿಯನ್ನು. ಕರ್ನಾಟಕದಲ್ಲಿ ಹುಟ್ಟಿ ಏನೇ ಕರ್ನಾಟಕಕ್ಕೂ ಅಯೋಧ್ಯೆಗೂ ಇಂತಹ ಒಂದು ಅವಿನಾಭಾವ ಸಂಬಂಧ ಇದೆಯಪ್ಪ. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ಅಯೋಧ್ಯೆಯಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಪಾದ ಸೇವೆಗಾಗಿ, ಕರ್ನಾಟಕದಲ್ಲಿ ಹುಟ್ಟಿದಂಥ ಅರುಣ್ ಯೋಗಿರಾಜು ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಸುಂದರವಾದ ವಿಗ್ರಹ ತಯಾರು ಮಾಡಲಿಕ್ಕಾಗಿ, ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಗೋಪಾಲ್ಜಿ ಅವರು ಇಡೀ ಅಯೋಧ್ಯ ನಗರದ ದೇವಾಲಯದ ಆ ರೂಪುರವೇಶ ಹೇಗೆ ಬರಬೇಕು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಕರ್ನಾಟಕದ ವ್ಯಕ್ತಿ ಗೋಪಾಲ್ಜಿ ಅವರು. ಕರ್ನಾಟಕದಲ್ಲೇ ಇಲ್ಲಿ ಹುಟ್ಟಿರ್ತಕ್ಕಂಥ
ಇಲ್ಲಿ ಬೆಳೆದಿರತಕ್ಕಂತಹ, ಇಲ್ಲಿ ಉದ್ಭವಿಸಿರ್ತಕ್ಕಂಥ ಕಲ್ಲು ಸಾದಹಳ್ಳಿ ಬಂಡೆ. ಅಂತಹ ಸಾದಹಳ್ಳಿ ಬಂಡೆ ಇವತ್ತು ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಆಲಯದ ತಳಭಾಗದಲ್ಲಿರ್ತಕ್ಕಂಥ ಭದ್ರ ಬುನಾದಿ. ಅಷ್ಟೇ ಯಾಕೆ, ಇವತ್ತು ವಿದ್ಯುತ್ ಶಕ್ತಿ ಅಲಂಕಾರ ಇದೆಯಲ್ಲ, ಬೇಕಾಗಿರ್ತಕ್ಕಂಥ ವೈರಿಂಗು, ಸ್ವಿಚ್ಚು ಮತ್ತು ಅದಕ್ಕೆ ಬೇಕಾದಂಥ ಡಿಸೈನು, ಇದು ಕರ್ನಾಟಕದವ್ರದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಭು ಶ್ರೀರಾಮಚಂದ್ರನ ಆ ಪ್ರತಿಷ್ಠಾಪನಾ ಜವಾಬ್ದಾರಿ ಹೊತ್ತಿದ್ದಾದರೂ ಯಾರು? ಕರ್ನಾಟಕದಲ್ಲಿ ಪ್ರಸಿದ್ಧಿ ಮಠದಲ್ಲಿರ್ತಕ್ಕಂತಹ ಪೇಜಾವರ ಶ್ರೀಗಳ ಒಂದು ವಿಶೇಷತೆ. ಕರ್ನಾಟಕ ಕರ್ನಾಟಕ ಕರ್ನಾಟಕ, ಕನ್ನಡ ನಾಡಿನ ನುಡಿಮುತ್ತುಗಳು, ಕನ್ನಡ ನಾಡಿನಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಸಹಿತ ಆ ಶಕ್ತಿಯುತವಾದಂತಹದಂದರೆ ರಾಮನಿಗೆ ಒಂದು ಕಟ್ಟಾಳುಗಳ ಥರ ಈ ಸೇವೆ ಮಾಡ್ತಿರ್ತಕ್ಕಂಥ ಇಷ್ಟು ಜನ ಸೇವಕರು ಕರ್ನಾಟಕದಲ್ಲಿದ್ದಾರೆ. ಅಲ್ಲಿನ ಸಿಬ್ಬಂದಿ ವರ್ಗ, ಅಲ್ಲಿನ ಅಧಿಕಾರಿ ವರ್ಗ, ಅದರೆಲ್ಲ ಮಿಲಿಟ್ರಿನವ್ರು, ಅಲ್ಲಿರ್ತಕ್ಕಂಥವ್ರೆ ಸಾಕಷ್ಟು ಜನ ನನಗೆ ಬಂದು ಹೇಳ್ತಾ ಇದ್ರು ಗುರುಗಳೇ. ನಿಜಕ್ಕೂ ಹೇಳ್ತೀವಿ, ಅಯೋಧ್ಯದಲ್ಲಿ ಇವತ್ತಿನ ದಿವಸ ನಾವು ಹುಟ್ಟಿದಾಗಿಂದ ಅಯೋಧ್ಯದಲ್ಲೇ ಇದ್ದೀವಿ. ಆದರೆ ಈ ಒಂದು ದಕ್ಷಿಣ ಭಾರತ ಅಂತೇನಿದೆ, ಸೌತ್ ಇಂಡಿಯಾ ಅಂತೇನಿದೆ, ಈ ಒಂದು ಕರ್ನಾಟಕದಿಂದ ತಾವು ನಮಗೆ ನಿಜಕ್ಕೂ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಬಿಟ್ಟಿದ್ದೀರಿ. ಅದರಲ್ಲೂ ಆ ಒಂದು ರಾಜಮಾರ್ಗದಲ್ಲಿರ್ತಕ್ಕಂಥ ಒಂದು ಲೈಟಿಂಗ್ ಎಫೆಕ್ಟ್ ಆಗಿರ್ಬೋದು, ಆ ಒಂದು ಡಿಸೈನ್ ಆಗಿರ್ಬೋದು, ಇಡೀ ಅಯೋಧ್ಯ ಹೀಗೇ ಬರಬೇಕು ಅಂತ ಹೇಳಿ ಒಂದಿಷ್ಟು ಅಲಂಕಾರವಾಗಿ ಅದನ್ನು ಡಿಸೈನ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ಇಡೀ ಅಯೋಧ್ಯ ಎಲ್ಲೇ ಯಾವುದೇ ಒಂದು ಮಾರ್ಗದಲ್ಲಿ ನಡೆದ್ರು ಪ್ರತಿಯೊಂದು ಅಂಗಡಿಗಳ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಬೋರ್ಡ್ ಇದೆಯಲ್ಲ, ಹೌದು, ಇದರ ಡಿಸೈನು ನಮ್ಮ ಕರ್ನಾಟಕದ್ದು. ಹೌದು, ಅಂಗಡಿಗಳ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಅಂಗಡಿ, ಪ್ರತಿಯೊಂದು ವ್ಯಾಪಾರದ ಮಳಿಗೆ, ಒಬ್ಬಬ್ಬಾ, ಅಯೋಧ್ಯ ನಗರವಾಸಿ, ಅಯೋಧ್ಯಲ್ಲಿರ್ತಕ್ಕಂಥ ಜನಕ್ಕೂ ಗೊತ್ತಿಲ್ಲ ನಮ್ಮ ಅಯೋಧ್ಯ ಈ ಮಟ್ಟದ ಒಂದು ಹೆಸರು ಮಾಡುತ್ತೆ ಅಂತ. ಆದರೆ ಇದಿಷ್ಟಕ್ಕೂ ಕೊಡುಗೆ ಯಾರು ಕೊಟ್ಟದ್ದು? ನಮ್ಮ ಕರ್ನಾಟಕ ಕೊಟ್ಟಿದೆ. ಅಂಥ ಹೆಮ್ಮೆ ನಮ್ಮದಾಯ್ತಲ್ಲ. ನಾವು ಈ ಕನ್ನಡ ನಾಡಿನಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ. ಯಾಕೆಂದರೆ ಮೈಯೆಲ್ಲ ರೋಮಗಳಲ್ಲೂ ಸಹಿತ ರಾಮನಾಮವನ್ನು ಅಡಗಿಸಿಟ್ಕೊಂಡಿರ್ತಕ್ಕಂಥ ಹನುಮ ಹುಟ್ಟಿದ ಸ್ಥಳ, ಹನುಮ ಹುಟ್ಟಿದ ನಾಡು ಕನ್ನಡ ನಾಡು. ಅಂಥ ಹನುಮನ ಸೇವೆ ಮಾಡುವಕ್ಕೆ, ಜೊತೆಗೆ ಅಲ್ಲಿ ಹನುಮಾನ್ ಗಡಿ ಎಂಬುದಕ್ಕೆ ನೋಡಿ, ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮನಿಗೆ ಮಾನಸಪುತ್ರನಾಗಿ ಆಸ್ಥಾನ ಕಲ್ಪಿಸಿ ಅಲ್ಲಿ ರಾಜನಾಗಿ ಮಾಡಿದ್ದು ಪ್ರಭು ಶ್ರೀರಾಮಚಂದ್ರ. ನಂಬಿದ್ರೆ ಕೈ ಬಿಡ್ತಕ್ಕಂಥದ್ದಲ್ಲ, ನಂಬಿದ್ರೆ ಆ ಭಗವಂತ ಜೊತೆಯಲ್ಲಿ ನಿಂತು ನಡೆಸ್ತಾರೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ, ವಿಚಾರ ಸಾಕಷ್ಟು ಇದೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಅವಾಗಲಿಂದ ಇಷ್ಟು ಹೊತ್ತಿನವರೆಗೂ ಕೂಡ ಅಯೋಧ್ಯ ರಾಮನ ದರ್ಶನವನ್ನು ಮಾಡಿದ್ವಿ, ಸಾಕಷ್ಟು ವಿಚಾರಗಳನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಇದೊಂದು ಸದಾವಕಾಶ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾವೆಲ್ಲರಿಗೂ ಕೂಡ ತಿಳಿಸ್ತಾನೆ ಬಂದಿದ್ವಿ. ಆದರೆ ಇಂಥದ್ದೊಂದು ಪುಣ್ಯವನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಮತ್ತೊಬ್ಬರ ಶ್ರಮ ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ರಾಮನ ದರ್ಶನವನ್ನು ಮಾಡಿದ್ವಿ, ಅಯೋಧ್ಯದಲ್ಲಿ ಸಾಕಷ್ಟು ಚಿತ್ರೀಕರಿಸಿದ್ವಿ, ನಮ್ಮ ಶ್ರಮ ಮತ್ತಷ್ಟು ಇದೆ ಅಂತ ಹೇಳಿ. ಆದರೆ ಅಯೋಧ್ಯೆಗೆ ಹೋಗಲಿಕ್ಕೆ ನಮಗೆ ಬಹಳ ದೊಡ್ಡ ಮಟ್ಟದ ಒಂದು ಸಹಾಯವನ್ನು ಮಾಡಿರ್ತಕ್ಕಂಥದ್ದಾಗಲಿ, ನಮ್ಮ ಜೊತೆ ನಿಂತ್ಕೊಂಡಿರ್ತಕ್ಕಂಥದ್ದಾಗಲಿ, ಅಲ್ಲಿನ ಒಂದು ವ್ಯವಸ್ಥೆಯನ್ನು ನೋಡ್ಕೊಂಡಿರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನೂ ಕೂಡ ನಮ್ಮ ಪ್ರೀತಿಯ ನೆಚ್ಚಿನ ಸಾಯಿ ಶುಭ್ ಟೂರ್ಸ್ ಅವರಿಗೆ ಸಲ್ಲಬೇಕು. ಯಾಕೆ ಅಂತಂದರೆ ಸಾಯಿ ಶುಭ್ ಟೂರ್ಸ್ನ ಮಾಲೀಕರಾಗಿರ್ತಕ್ಕಂಥ ಅರುಣ್ ರವರು ಮತ್ತು ಅವರ ದಂಪತಿಗಳು, ಅವರ ಒಂದು ಕಾಯಕ ಇದೆಯಲ್ಲ ನಿಜಕ್ಕೂ ಮೆಚ್ಚಲೇಬೇಕು. ಅವರ ಒಂದು ಶ್ರಮ, ನಮ್ಮನ್ನು ನೋಡ್ಕೊಂಡಿರ್ತಕ್ಕಂಥ ರೀತಿಯಾಗಲಿ, ಅಲ್ಲಿನ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದಾಗಲಿ, ಅದೆಲ್ಲದಕ್ಕೂ ಕೂಡ ಅವ್ರಿಗೂ ಕೂಡ ಒಂದು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಬೇಕು. ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಅವರೂ ಕೂಡ ನಮ್ಮ ಜೊತೆ ಇರೋದ್ರಿಂದ ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅರುಣ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ನಮಗೆ ಅಯೋಧ್ಯೆಗೆ ಹೊರಡಬೇಕು, ಶ್ರೀರಾಮನವಮಿ ಎಂದು ಪ್ರಭು ಶ್ರೀರಾಮಚಂದ್ರನ ರಾಜ್ಯ ಜನತೆಗೆ ದರ್ಶನ ಮಾಡಿಸಬೇಕು. ಅಯೋಧ್ಯ ಮಹಾನಗರದಲ್ಲಿ ಹೇಗಿದೆ ಚಿತ್ರೀಕರಣ, ಇವತ್ತು ಹೇಗಿದೆ, ಪ್ರಸ್ತುತ ವಾತಾವರಣ ಹೇಗಿದೆ ಎಂಬತಕ್ಕಂಥದ್ದನ್ನು ತೋರಿಸಬೇಕು ಎಂಬತಕ್ಕಂಥ ಒಂದು ಚಿಂತನೆಯನ್ನು ನಮ್ಮ ಅರುಣ್ ಅವ್ರ ಹತ್ರ ನಾನು ಮಾತಾಡಿದಾಗ, ಸಾಯಿ ಶುಭ್ ಟೂರ್ಸು ಮಾಲೀಕರಾದಂಥ ಅರುಣ್ ಅವರು, ಯಾಕೆಂದರೆ ಹಿಂದೆ ಬಹಳ ಅದ್ಭುತವಾದಂಥ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿದ್ದರು ನಮ್ಮ ಪೂರಿ ಜಗನ್ನಾಥಿಗೆ. ಅದಾದ ನಂತರ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ. ಹಿಂದೂ ಮುಂದೆ ಆಲೋಚನೆ ಮಾಡಲಿಲ್ಲ, ಹಿಂದಲೇ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ ಬನ್ನಿ ಅಂದರು. ಇವರು ದುಡ್ಡು ಕಾಸು ಖರ್ಚು ಮಾಡೋದು, ನಮ್ಮನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗೋದು, ಇದೆಲ್ಲ ಬಿಡಿ, ಎಲ್ಲರೂ ಮಾಡ್ತಾರೆ. ಇವತ್ತು ಆನಂದ್ ಗುರೂಜಿಯವರು ಹೊರಡಬೇಕು ಯಾತ್ರೆ ಅಂದರೆ ಯಾರೋ ಒಬ್ಬರು ಪುಣ್ಯಾತ್ಮರು ಬಂದು ನಾನು ಕರ್ಕೊಂಡು ಹೋಗೋರು ಸಾಕಷ್ಟು ಜನ ಇದ್ದಾರೆ. ಆದರೆ ನಾವೇ ನಿಮ್ಮ ಜೊತೆಯಲ್ಲಿ ಬಂದು ಅಲ್ಲಿ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಹೇಳುವಂಥ ಗುಣ ಇದೆಯಲ್ಲ, ಅದು ಬೆರಳೆಣಿಕೆ ಅಷ್ಟು ಮಾತ್ರ. ಯಾಕೆಂದರೆ ಅಲ್ಲಿನ ಪರಿಸರ, ಆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಏರ್ಪೋರ್ಟಿಂದ ಹನುಮಾನ್ ಗಡಿವರೆಗೂ ಸಾಮಾನ್ಯ ಹೇಳಬೇಕಂದ್ರೆ ಇಡೀ ಮಾರ್ಗದಲ್ಲಿ ಅಯೋಧ್ಯ ಒಳಗಡೆ ಓಡಾಡ್ತಾ ಇರೋದು ನಮ್ಮದು ಒಂದೇ ಕಾರು. ಅದು ಕಾರಲ್ಲ,
ಟಿ ಟೆಂಪೋ ಟ್ರಾವೆಲರ್. ಟ್ರಾವೆಲರ್ ಓಡಾಡ್ತಾ ಇತ್ತು. ಟೆಂಪೋ ಟ್ರಾವೆಲರ್ ಅಯೋಧ್ಯೆಯಲ್ಲಿ ಓಡಾಡ್ತಿರೋದು ನಮ್ದು ಒಂದು ಗಾಡಿ ಬಿಟ್ಟರೆ ಯಾವ ಗಾಡಿಯೂ ಇಲ್ಲ. ಅಲ್ಲಿ ಅಯೋಧ್ಯೆಯಲ್ಲಿ ಹೇಗಪ್ಪ ಅಂದರೆ ಬರೀ ಬ್ಯಾಟ್ರಿ ಗಾಡಿಗಳಷ್ಟೇ. ಬ್ಯಾಟ್ರಿ ಗಾಡಿಗಳು ಓಡಾಡುತ್ತೆ. ಟೆಂಪೋ ಟ್ರಾವೆಲರ್ ಅಂತೂ ಒಂದು ಕಾರಾದರೂ ಓಡಾಡ್ಬೋದು. ಒಂದಿಷ್ಟು ಅವ್ರು ಇವ್ರನ್ನ ಕೇಳಿಕೊಂಡು ಅಂಗ್ಲಾಚ್ಕೊಂಡು ಅಯ್ಯೋ ಒಂದು ಸ್ವಲ್ಪ ಕಾರ್ ಕಳಿಸ್ಕೊಡ್ರಪ್ಪ ಅಂದರೆ ಒಂದು ಕಾರ್ ಬಿಡೋದು. ಆದರೆ ಟೆಂಪೋ ಟ್ರಾವೆಲರ್ ಓಡಾಡೋದಕ್ಕೆ ಅವಕಾಶ 8 ಜನ ಅಧಿಕಾರಿಗಳು ಸೈನ್ ಹಾಕಿದ್ರೆ ಮಾತ್ರ ಒಂದು ಟೆಂಪೋ ಟ್ರಾವೆಲರು ಅಯೋಧ್ಯೆ ಒಳಗೆ ಓಡಾಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. 8 ಜನ ಅಧಿಕಾರಿಗಳು ಯಾರು ಸಣ್ಣ ಪುಟ್ಟದವರಲ್ಲ. ಅಲ್ಲಿರ್ತಕ್ಕಂಥ ಮಿಲಿಟ್ರಿ ಪಡೆ, ಅಲ್ಲಿರ್ತಕ್ಕಂಥ ಸೇನೆ ಪಡೆ, ಅಲ್ಲಿರ್ತಕ್ಕಂಥ ಒಂದಷ್ಟು ಸೆಕ್ಯೂರಿಟಿ, ಹೆಜ್ಜೆಜ್ಜೆಗೂ ಸೆಕ್ಯೂರಿಟಿ, ಅಲ್ಲಲ್ಲಿ ಬಾರ್ಡರ್ ಹಾಕಿರ್ತಾರೆ. ಇಲ್ಲೇನು ಲೆಟ್ರ್ ಇದೆ ಅದನ್ನು ತೊಗೊಂಡೋಗಿ ಇನ್ನೊಬ್ರು ತೋರಿಸ್ಬೇಕು, ಅವ್ನು ಬಿಡ್ತಾನೆ. ಇನ್ನೊಬ್ರನ್ನ ತೋರಿಸ್ಬೇಕು, ಅವ್ನು ಬಿಡ್ತಾನೆ. ಅದ್ರ ಮಧ್ಯೆ ಇಬ್ಬರು ನಿಲ್ಲಿಸ್ತಾರೆ, ನಿಂತ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅಂತಾರೆ. ಆದರೆ ಎಲ್ಲೂ ಕಡಿವಾಣ ಇಲ್ದಿರ ಹನುಮಾನ್ ಗಡಿವರೆಗೂ ಅಷ್ಟು ಜನಸಾಗರದ ಮಧ್ಯದಲ್ಲಿ ನಮ್ಮ ಗಾಡಿ ಒಳಗೆ ಕರ್ಕೊಂಡೋಗಿ ನೇರವಾಗಿ ವ್ಯವಸ್ಥೆಗಳು ಮಾಡುವಂತಹ ಶಕ್ತಿ ನಮ್ಮ ಸಾಯಿ ಶುಭ್ ಟೂರ್ಸ್ನ ಅರುಣ್ ಜೊತೆ. ಅದಕ್ಕೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ನಿಮಗೆ ಒಂದು ಪ್ರತ್ಯೇಕವಾಗಿ ನಾನು ತಿಳಿಸ್ತಾ ಇದ್ದೇನೆ. ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಅನುಗ್ರಹ. ಯಾರೇ ಒಬ್ಬ ಯಾತ್ರಿಕರ ಹೋದರೂ ಇವರು ಟೂರ್ಸಲ್ಲಿ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಬರ್ತಾರೆ. ಅದರಲ್ಲೂ ವಯಸ್ಸಾದಂಥ ಅವರಿಗೆ ಗಂಡ ಹೆಂಡತಿ ಜೊತೆಲಿ ನಿಂತು ಕಾಳಜಿ ವಹಿಸ್ಕೊಂಡು ನನ್ನ ತಂದೆ ತಾಯಿ ಅಂತ ಅನ್ನೋ ಒಂದು ಪ್ರೀತಿಯಿಂದ ಕರ್ಕೊಂಡೋಗಿ ಬರೋ ಗುಣ ಇವ್ರದ್ದು. ಇರಲಿ, ಸಮಯ ಮುಂದೆ ಹೋಗ್ತಾ ಇದೆ. ಮಾತು ಸಾಕಷ್ಟು ಆಗಿಬಿಟ್ರೆ ನೋಡಬೇಕಾದ ದೃಶ್ಯಗಳೇನು ಮಾಡಬೇಕು, ಆ ದೃಶ್ಯನ ಕಣ್ತುಂಬಿಸ್ಕೊಳ್ಬೇಕು. ಆ ಅದೃಷ್ಟ ಇವತ್ತು ರಾಜ್ಯದ ಜನತೆಗೆ ಸಿಗಬೇಕು. ಅದಕ್ಕಾಗಿ ಬನ್ನಿ ಅಯೋಧ್ಯೆ ಪಯಣ ಬೆಳೆಸೋಣ. ಇಡೀ ಭಾರತ ದೇಶದ ಜನ ಎಲ್ಲರೂ ತಿರುಗಿ ನೋಡುವಂತಹದ್ದು ಅಯೋಧ್ಯೆ ಇತ್ತ. ಅಯೋಧ್ಯೆ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಒಂದು ಸಂತಸ, ಸಂಭ್ರಮ. ಅದರಲ್ಲೂ ಭಾರತದ ಇತಿಹಾಸ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಯುಗಗಳಿಂದಲೂ ಸಹಿತ ಒಂದು ವಿಶೇಷತೆ ಇರತಕ್ಕಂಥ ಸ್ಥಾನ. ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥದ್ದು ಶ್ರೀರಾಮಚಂದ್ರನ ಅವತಾರ. ಅಂತಹ ಪ್ರಭು ಶ್ರೀ ರಾಮಚಂದ್ರನ ನೂತನವಾದಂತಹ ಆಲಯ ಎಲ್ಲರ ಗಮನ ಸೆಳೆಯುವಂತಹದ್ದಾಗಿತ್ತು. ಸಾಕಷ್ಟು ವರ್ಷಗಳು ಹೋರಾಟ ಆಯಿತು. ಸುಮಾರು 500 ವರ್ಷ ಸಾವಿರಾರು ಜನ ಬಲಿದಾನ ಆದಂತಹ ಸಾನ್ನಿಧ್ಯ. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯದಲ್ಲಿ ನೂತನವಾದಂಥ ಆಲಯ ಏನೋ ಆಯಿತು. ಆಲಯ ಆದಮೇಲೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂರಬೇಕಾಗಿರ್ತಕ್ಕಂಥ ಪ್ರಭು ಶ್ರೀ ರಾಮಚಂದ್ರನ ಆ ವಿಗ್ರಹವನ್ನು ಕೆತ್ತನೆ ಮಾಡುವಂತಹ ಕೈಗಳು, ವಿಗ್ರಹವನ್ನು ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು. ಜೊತೆಗೆ ಬಾಲರಾಮ ಅಂತ ಹೆಸರಿದೆ. ಯಾಕೆಂದರೆ ಇವತ್ತಿನ ಆಲಯ ಬಾಲರಾಮನಿಗಷ್ಟೇ ಸೀಮಿತ. ಅಂತಹ ಬಾಲರಾಮನ್ನ ರಾಜ್ಯ ದೇಶಕ್ಕೆ ನೋಡುವಂಥ ರೀತಿ ಮಾಡಿದಂತಹ ಕೈಗಳನ್ನು ನಾವು ನೋಡುವಂಥದ್ದು, ಹತ್ತಿರ ನಿಲ್ಲುವಂಥದ್ದು ಅದು ಆನಂದವೇ ಸರಿ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯೆ ಎಂಬತಕ್ಕಂಥದ್ದು ಯಾರಲ್ಲಿದ್ದರೆ ಅವ್ರಿಗಂತಹ ಒಂದು ಸ್ಥಾನಮಾನ ಇರುತ್ತೆ. ಅಂತಹ ಅದ್ಭುತವಾದಂಥ ಸ್ಥಾನಮಾನವನ್ನು ಬಹುಶಃ ಅರುಣ್ಜಿ ಅವರ ತಂದೆ ತಾಯಿ, ಅವರ ಗುರು ಹಿರಿಯರು, ಅವರ ನಮ್ರತೆಯ ಬದುಕು, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಒಂದು ಜೀವನ ನಡೆಸ್ಕೊಂಡು ಬಂದಿದ್ದಕ್ಕೆ ನಮ್ಮ ಕರ್ನಾಟಕದ ಅರುಣ್ಗೆ ಇಂತಹ ಒಂದು ಅದ್ಭುತವಾದಂಥ ಕಾಯಕ ಒಲಿದು ಬರಬೇಕಾದ್ರೆ ಅದು ತಂದೆ ತಾಯಿ ಆಶೀರ್ವಾದ ಅಂತ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾನು ಹೇಳ್ತಿರ್ತೇನೆ. ವಿದ್ಯೆ ಕಲಿತ್ರೆ ಸಾಲದು, ನಮ್ರತೆ ಇರಬೇಕು. ನಮ್ರತೆ ಇದ್ದರೆ ಸಾಲದು, ಅದರಲ್ಲಿ ಒಂದು ಅಭಿಮಾನ ಇರಬೇಕು. ಅದಕ್ಕೂ ಸಾಧ್ಯವಾದಷ್ಟು ತಾನು ಮಾಡುವಂತಹ ಕಾಯಕವನ್ನು ಯಾರು ಗೌರವಿಸ್ತಿರ್ತಾರೋ ಅಂತಹ ಗೌರವದಲ್ಲೇ ಇಂಥದ್ದೆಲ್ಲವೂ ಸಹಿತ ಬಂದು ಹೋಗುತ್ತೆ ಅಂದರೆ ಅದು ತಪ್ಪಾಗಲಾರದು. ಹಾಗಾಗಿ ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ನಾವು ಯಾತ್ರೆ ಹೊರಡ್ತಾ ಇದ್ದೀವಿ. ಯಾತ್ರೆ ಹೊರಡುವಂತಹ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ನನ್ನ ಮತ್ತು ಅರುಣ್ಜಿಯವರ ಒಂದು ಸಹ ಭೇಟಿಯಾಗಿದ್ದು ಇದು ನನ್ನ ಪೂರ್ವಜನದ ಪುಣ್ಯವೇ ಸರಿ. ಯಾಕೆಂದರೆ ವಯಸ್ಸಲ್ಲಿ ಚಿಕ್ಕವನಾದರೂ ತಾನು ಮಾಡುವಂತಹ ಕಾಯಕ ಇದೆಯಲ್ಲ ಅದು ಇವತ್ತಿಗೂ ಸಹಿತ ಗುರುತಿಸಬೇಕು. ಇಡೀ ದೇಶ ತಿರುಗಿ ನೋಡುವಂತಹದ್ದಾಗತ್ತೆ. ಪ್ರತಿಯೊಬ್ಬರ ಮನಸ್ಸನ್ನು ಸಹಿತ ಗೆದ್ದಿರುವಂತಹದ್ದಾಗಿದೆ. ಬಹುಶಃ ಇಂತಹ ಅದ್ಭುತವಾದಂಥ ಕಲೆ, ಸಾಕಷ್ಟು ಜನ ಕಲಾವಿದರಿದ್ದಾರೆ, ಸಾಕಷ್ಟು ಜನ ವಿಗ್ರಹ ಶಿಲ್ಪಿಗಳಿದ್ದಾರೆ. ಯಾರಿಗೂ ಬಂದು ಒದಗದಂತಹ ಇಂತಹ ಅದ್ಭುತವಾದಂಥ ಶಕ್ತಿ ಈ ಅರುಣಿಗೆ ಹೇಗೆ ಬಂತು?
ಅದು ನನಗೆ ತಿಳಿದ ಮಟ್ಟಿಗೆ ಅವರ ಪೂರ್ವಾರ್ಜಿತ, ಅಂದರೆ ಅವರ ಹಿರಿಯರು ಮಾಡಿರ್ತಕ್ಕಂತಹ ಒಂದು ಸೇವೆ. ಯಾವುದೋ ಜನ್ಮದಲ್ಲಿ ಭಗವಂತನಾದಂಥ ಮಹಾವಿಷ್ಣುವಿನಿಗೆ ಸಜ್ಜದಲ್ಲಿ ನಿಂತು ಹತ್ತಿರದಲ್ಲಿ ನಿಂತು ಸೇವೆ ಮಾಡಿದ್ರೇನು, ಆ ಸೇವಾ ಮನೋಭಾವ ಅವರ ಒಂದು ಮನಸ್ಥಿತಿಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಕಲ್ಪನೆ ಬಂದು ಅಂತಹ ಅದ್ಭುತವಾದಂಥ ಸುಂದರವಾದಂಥ ಬಾಲರಾಮನ ಆ ವಿಶೇಷವಾದಂಥ ವಿಗ್ರಹವನ್ನು ಅವರು ಕೆತ್ತನೆ ಮಾಡಿದ್ದಾರೆ. ಅದು ಸಂತೋಷವೇ ಸರಿ. ಹಾಗಾಗಿ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಅಯೋಧ್ಯೆಯತ್ತ ನಮ್ಮ ಪಯಣ. ಅಯೋಧ್ಯೆ ಅಲ್ಲಿ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ ಈ ಬಾರಿ ಶ್ರೀರಾಮನವಮಿಯನ್ನು ಭಾಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡೋಣ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ರಾಮದೇವರ ಒಂದು ವಿಶೇಷವಾದಂಥ ಮಾರ್ಗದರ್ಶನ, ಪಿತೃವಾಕ್ಯ ಪರಿಪಾಲಕ, ಏಕಪತ್ನಿ ವ್ರತಸ್ಥ, ಅಷ್ಟೇ ಅಲ್ಲದಿರ ಸಾಕಷ್ಟು ಸಂಪತ್ತಿದ್ರೂ ಸಹಿತ ಆ ಸಂಪತ್ತು ಯಾವುದೂ ಶಾಶ್ವತವಲ್ಲ. ಬಿಡಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಬೇಕಾದಂಥ ಒಳ್ಳೆಯ ಗುಣ ಅಂದರೆ ಆ ನಮ್ರತೆಯ ಒಂದು ವಿಶೇಷವಾದಂತಹ ಬದುಕು ಅಂತ ಅಚ್ಚುಕಟ್ಟಾಗಿ ತೋರಿಸಿದಂತಹ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಈ ಬಾರಿ ಶ್ರೀರಾಮನವಮಿ ಅಯೋಧ್ಯೆಯಲ್ಲಿ. ಪ್ರತಿ ಬಾರಿಯ ಶ್ರೀರಾಮನವಮಿ ಹಬ್ಬವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಆಚರಣೆಯನ್ನು ಮಾಡ್ತಾ ಇದ್ವಿ. ಆದರೆ ಈ ಬಾರಿ ನನ್ನ ಪೂರ್ವಜನ್ಮದ ಪುಣ್ಯವೂ ಸಹಿತ ಹೌದು, ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನವನ್ನು ಮಾಡ್ತಾ ಈ ಬಾರಿಯ ಶ್ರೀರಾಮನವಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಧ್ಯಾತ್ಮಿಕಬದ್ಧವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಇವತ್ತಿನ ದಿವಸ ಈ ಒಂದು ಆಚರಣೆಯ ಈ ಒಂದು ಸಂತಸದ ಸಮಯದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಆ ಒಂದು ನೂತನವಾಗಿರ್ತಕ್ಕಂಥ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಬಾಲರಾಮರ ವಿಗ್ರಹದ ಸಂಪೂರ್ಣವಾಗಿರ್ತಕ್ಕಂಥ ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಅಮೃತ ಹಸ್ತ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಕೈಗಳ ಜೊತೆ ಇವತ್ತಿನ ದಿವಸ ನಾವಿದ್ದೇವೆ. ನಮ್ಮ ಪಕ್ಕ ಇದ್ದಾರೆ ಅರುಣ್ ಯೋಗಿರಾಜ್ ಜೀರವರು. ಅವರ ಒಂದು ಸೇವೆ, ದೇಶಕ್ಕಾಗಿ ಅವರು ನೀಡಿರ್ತಕ್ಕಂಥ ಈ ಒಂದು ಕಾಯಕ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಇಂತಹದ್ದೊಂದು ಐತಿಹಾಸಿಕ ಕ್ಷಣಕ್ಕೆ ಅವರು ಕೂಡ ಪ್ರಮುಖ ಪಾತ್ರ ಆಗಿರ್ತಕ್ಕಂಥದ್ದು ಇವತ್ತಿನ ಸಹ ನಮ್ಮೆಲ್ಲರಿಗೂ ಕೂಡ ಬಹಳ ಒಂದು ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಅರುಣ್ ಯೋಗಿರಾಜ್ ಜೀರವ್ರ ಜೊತೆ ಮತ್ತು ನಮ್ಮ ಪ್ರೀತಿಯ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿ ಅವ್ರ ಜೊತೆ ಇವತ್ತಿನ ಸಹ ನಾನು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾ ಈ ಬಾರಿಯ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಮಾನ ನಿಲ್ದಾಣದಲ್ಲಿ ಅನಂತ್ ಗುರುಜಿಯವ್ರನ್ನ ಭೇಟಿ ಮಾಡಿ ಭಾಳ ಸಂತೋಷವಾಯಿತು. ಶ್ರೀರಾಮನವಮಿಯ ದಿನದಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನಕ್ಕಾಗಿ ಅಯೋಧ್ಯೆಯಲ್ಲಿ ಮೂರ್ತಿ ನಿರ್ಮಾಣ ಮಾಡಿ ಜನವರಿ 25ನೇ ತಾರೀಕು ನಾನು ಬಂದಿರ್ತೇನೆ. ಇದೇ ಮೊದಲನೇ ಬಾರಿಗೆ ಕುಟುಂಬ ಸಮೇತರಾಗಿ ಶ್ರೀರಾಮನ ದರ್ಶನಕ್ಕಾಗಿ ಅಯೋಧ್ಯೆಗೆ ಹೊರಡುವಾಗ ನಮ್ಮ ಗುರುಜಿಯವರ ಬೆಳಗ್ಗೆ ದರ್ಶನವಾಗಿದೆ. ಈ ಒಂದು ಸಮಯದಲ್ಲಿ ಶ್ರೀರಾಮನ ಆದರ್ಶ ನಮ್ಮ ಪ್ರತಿಯೊಬ್ಬ ಭಾರತೀಯರಲ್ಲಿ ಹೊರಹೊಮ್ಮಲಿ ಹಾಗೂ ರಾಮರ ಆಶೀರ್ವಾದ ನಮ್ಮ ದೇಶದ ಎಲ್ಲ ಜನತೆಗೂ ಸಿಗಲಿ ಅಂತ ಆಶಿಸುತ್ತಾ ಗುರುಜಿಯವರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ರಾಮನೋ ಅಲ್ಲಿ ಹನುಮ, ಇಲ್ಲಿ ಹನುಮನೋ ಅಲ್ಲಿ ರಾಮ. ಬಹುಶಃ ನಮ್ಮ ಭಾರತ ಕಂಡಂತಹ ಅಯೋಧ್ಯ ನಗರವಾಸಿ ಸಾಕಷ್ಟು ವರ್ಷಗಳ ಕನಸು. ಅಂತಹ ಭವ್ಯವಾದಂಥ ಆಲಯದ ಮಧ್ಯದಲ್ಲಿ ಬಾಲರಾಮ, ಆ ಬಾಲರಾಮನ ಆ ಶಿಲ್ಪವನ್ನು, ಬಾಲರಾಮನ ಆ ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂಥ ಆ ಕೀರ್ತಿ ಅರುಣ್ ಯೋಗಿರಾಜ್ದು. ಅರುಣ್ ಯೋಗಿರಾಜ್ಗೆ ಇಂತಹ ಅದ್ಭುತವಾದಂಥ ಸಂಸ್ಕಾರವನ್ನು ಕಲಿಸಿದಂತಹ ತಾಯಿಗೂ ಹಾಗೂ ಸದಾಕಾಲ ನಿಮ್ಮೊಂದಿಗಿದ್ದು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೇನೆ ಎಂಬತಕ್ಕಂಥ ಹೇಳುವಂಥ ಅರುಣ್ ಯೋಗಿರಾಜರ ಅರ್ಧಾಂಗಿಗೂ ಎಲ್ಲರಿಗೂ ಸಹಿತ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಮೈಸೂರಿನಲ್ಲೇ ಇದ್ದು ಸುಂದರವಾದಂತಹ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಅದರಲ್ಲೂ ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಕೆತ್ತನೆ ಮಾಡಿದಂತಹ ಕೀರ್ತಿ ಸಹಿತ ಅರುಣ್ ಯೋಗಿರಾಜ್ಗಿದೆ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಇಂದಿನ ಭಾಗದಲ್ಲಿ ಭಗವಂತನ ದರ್ಶನವನ್ನು ಮಾಡಲಿಕ್ಕಾಗಿ ತಾವೆಲ್ಲರೂ ಕೂಡ ತಾವು ಕೂಡ ತಿಳಿಸ್ತಾ ಇದ್ರಿ, ಬನ್ನಿ ರಾಮನ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಹೇಳಿ ಅದರ ಪ್ರಾರಂಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ ಗುರುಗಳೇ. ಈಗ ನಮ್ಮ ನೂತನವಾದಂತಹ ಈ ಅರಮನೆ ಇದೆಯಲ್ಲ, ಹೌದು ಗುರುಗಳೇ, ಇದೊಂದು ದೇವತಾ ಮನೆ ಮತ್ತು ದೇವರ ಮನೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಕೂತು ಆರಾಧನೆ ಮಾಡುವಂಥ ಪ್ರತಿನಿತ್ಯ ಬೆಳಗ್ಗೆ 8ರಿಂದ 9ವರೆಗೂ ತಾವು ನಮ್ಮನ್ನು ನೋಡುವಂಥ ಈ ಒಂದು ಸುಂದರವಾದಂಥ ಆಸ್ಥಾನ, ಇಲ್ಲೂ ಸಹಿತ ಪ್ರಭು ಶ್ರೀರಾಮಚಂದ್ರನ ಇಟ್ಟು ಆರಾಧನೆ ಮಾಡ್ತಿದ್ದೇವೆ. ಅದರ ಮಧ್ಯದಲ್ಲಿ ಅಯೋಧ್ಯೆಗೂ ನಮ್ಮ ಕರ್ನಾಟಕಕ್ಕೂ ಹೆಚ್ಚಿನ ಸಂಬಂಧ ಅಂತ ಹೇಳಿದ್ದೆ ನಾನು. ಹಾಗಿದ್ದ ಮೇಲೆ ಕರ್ನಾಟಕದ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಕನ್ನಡ ಚಾನಲ್ ಅಂದರೆ ಅದು ಜೀ ಕನ್ನಡ. ಜೀ ಕನ್ನಡದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಅದು ಹೃದಯಕ್ಕೆ ಹತ್ತಿರ ಅಂತ ಎಲ್ಲರೂ ಹೇಳುವಂಥ ಮಾತು.
ಯಾಕೆಂದರೆ ಪ್ರತಿಯೊಬ್ಬ ವಯಸ್ಸಾದ ತಂದೆ ತಾಯಿ ಸಂಸ್ಕಾರದ ಅರಿವು ಮತ್ತು ನನ್ನ ಮಗ ಒಬ್ಬ ಬೆಳಗ್ಗೆ ಬರ್ತಾನೆ, ಬಂದು ನನಗೊಂದಿಷ್ಟು ಪಾಠ ಹೇಳ್ತಾನೆ ಅಥವಾ ಒಂದು ತೃಪ್ತಿಯಾದಂಥ ಪ್ರೀತಿಯಿಂದ 4 ಮಾತಾಡ್ತಾನೆ ಅನ್ನೋ ಒಂದು ಪ್ರೀತಿ ಇದೆಯಲ್ಲ, ಅದು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಬಿರುದು, ದೊಡ್ಡದಾದಂಥ ಒಂದು ಸಂತೋಷವಾದಂಥ ವೇದಿಕೆ. ಇಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡ್ತಾ ಇಲ್ಲಿ ಸ್ವಾಮಿಗೊಂದು ಆರತಿ ಮಾಡಿ ನಂತರ ನಾವು ಅಯೋಧ್ಯೆ ಕಡೆ ಹೊರಡೋಣ. ಅದರ ಮಧ್ಯದಲ್ಲಿ ಸುಮಧುರವಾದಂತಹ ಕೀರ್ತನೆ, ಆ ಕೀರ್ತನೆಗಳಿದೆಯಲ್ಲ ಅದನ್ನು ಆಲಿಸಬೇಕು. ರಾಮ ಸಹಿತ ತಲೆ ತೂಗ್ತಾನೆ ಈ ಕೀರ್ತನೆಗೆ. ಎಷ್ಟೇ ಆದರೂ ಆ ಕೀರ್ತನೆಗಳಿಗೆ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಅದರ ಮುಖ್ಯವಾಗಿ ಅದರ ಒಂದು ಮಧ್ಯದಲ್ಲಿ ನಮ್ಮನ್ನು ಅಯೋಧ್ಯೆ ಕರ್ಕೊಂಡೋಗಿ ಅಂತಹ ಒಂದು, ಅದು ಈ ಸನ್ನಿವೇಶದಲ್ಲಿ ಅಬ್ಬಬ್ಬ ಸಾಧ್ಯವೇ ಇಲ್ಲ, ಕನಸಲ್ಲೂ ಸಹಿತ ಅದನ್ನು ನೆನೆಸ್ಲಿಕ್ಕೆ ಆಗುವುದಿಲ್ಲ. ಅಂತಹ ಕ್ಷಣಗಳನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ತುಂಬ ಹತ್ತಿರದಿಂದ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರೋದು ದೊಡ್ಡ ಜವಾಬ್ದಾರಿ ಹೊತ್ತಿದ್ದು ನಮ್ಮ ಅರುಣ್ ಸಾಯಿ ಶಿಫ್ಟರ್ಸು. ಅಯೋಧ್ಯದಲ್ಲಿ ದರ್ಶನ ಮಾಡೋದು ಒಂದು ಕಷ್ಟ ಅಂತಂದ್ರೆ ಗುರುಗಳೇ, ಅದರಲ್ಲೂ ಮೋದಿರವರು ಇವತ್ತಿನ ದಿವಸ ಅಯೋಧ್ಯೆಗೆ ಭೇಟಿ ನೀಡೋ ಕಾರಣದಿಂದ ಮೋದಿ ಮತ್ತು ಟೈಟ್ ಸೆಕ್ಯೂರಿಟಿ ಟೈಮಲ್ಲೂ ನಮ್ಗೆ ಇಷ್ಟೊಂದು ಅವಕಾಶ ಸಿಕ್ಕಿದ್ದು. ಅದು ನೋಡಿ ಅದೃಷ್ಟ. ಅಲ್ಲಿರ್ತಕ್ಕಂಥ ಗೋಪಾಲ್ಜಿ ಹೌದು, ನಮ್ಮ ಕನ್ನಡದವರು. ಹಾಗೆ ಎಷ್ಟೋ ಜನ ಅಲ್ಲಿ ಕನ್ನಡದ ಆಫೀಸರ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ. ಹೌದು ಗುರುಗಳೇ, ಅವರು ಈ ನಿಮ್ಮ ಆನಂದ್ ಗುರೂಜಿಯವರು ನೋಡಿದ್ರಿಂದ ಹತ್ತಿರದಿಂದ ನನ್ನ ಕಾರ್ಯಕ್ರಮ, ನಮ್ಮ ಧರ್ಮ ಪ್ರಚಾರ, ಪ್ರತಿನಿತ್ಯದ ಕಾಯಕ ನೋಡಿ, ಓ ನೀವು ಆನಂದ್ ಗುರೂಜಿಯವರು ಕನ್ನಡದವರಲ್ವ, ಕರ್ನಾಟಕದವರಲ್ವ, ಆ ಪ್ರೀತಿ ವಿಶ್ವಾಸ ಒಂದು ಕಡೆ. ಅದು ಆಗಬೇಕಾದ್ರೆ ಅದಕ್ಕೆ ಕಾರಣ ಯಾರು, ಸೇತುವೆ ಯಾರು, ಅದು ನಮ್ಮ ಅರುಣ್. ಹೌದು. ಅದಕ್ಕಾಗಿ ಆ ಮೈಕ್ ಇಲ್ಲಿ ಕೊಡಪ್ಪ. ಅದು ಯಾಕೆ ಅಲ್ಲಿಗೆ ಹೋಯ್ತು ಅಂದರೆ ನಿಮ್ಮ ಸ್ವರವನ್ನು ಆಲಿಸ್ಲಿಕ್ಕೆ ಈ ಮೈಕ್ ಅಲ್ಲಿಗೆ ಬಂದ್ಬಿಟ್ಟಿದೆ. ಈ ಮೈಕಿಂದ 2 ಮಾತು ನಮ್ಮ ಇವತ್ತಿನ ಶ್ರೀರಾಮನವಮಿಯ ಶುಭಾಶಯಗಳನ್ನು ಅರುಣ್ ಸರ್, ಸಾಯಿ ಶುಭ್ಟೋಸ್ ಮಾಲೀಕರು ಹೇಳಿ. ಏನಾಗಿದೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು ಎಲ್ಲ ಕರ್ನಾಟಕ ಜನತೆಗೆ. ಇನ್ನು ಈಗಷ್ಟೇ ನಿಮ್ಮ ಕಡೆ ಕ್ಯಾಮ್ರಾ ಬಂದಿದೆ, ಮಾತಾಡಿ. ಅಯೋಧ್ಯ ಬಗ್ಗೆ ನೀವು ನಮ್ಮನ್ನು ಕರ್ಕೊಂಡೋಗಿ ಯಾಕೆ ನಿಮಗಿಂತ ಮನಸ್ಸು ಬಂತು, 2 ಮಾತಾಡಿ. ಅಯ್ಯೋ, ಎಲ್ಲರಿಗೂ ಮೈಕ್ ಭಯ. ಇದು ನಿಮಗೆ. ಹಾಂ, ಇರಲಿ. ರಾಮರ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡೋಣ. ಹೇಳಿ, ಜೈ ಶ್ರೀರಾಮ್, 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 ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ತಗೊಳ್ಳಿ, ನಿಮ್ಮ ದಂಪತಿಗಳಿಂದ ಸ್ವಾಮಿಗೆ ಚಾಮರ ಸೇವೆ ಮಾಡ್ತಾ ಬನ್ನಿ. ಅಲ್ಲಿ ಪ್ರಭು ಶ್ರೀ ರಾಮಚಂದ್ರ ಇದ್ದಾನೆ, ಇಲ್ಲಿ ನಾವು ಅಭಿಷೇಕ ಮಾಡ್ತೀವಿ. ನೀವು ಒಂದು ಒಳ್ಳೆ ರಾಮರ ಮೇಲೆ ಒಂದು ಕೀರ್ತನೆ ಶುರು ಮಾಡಿ. ಇದೊಂದು ಸೌಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಲ್ಲವೇ ಅಂತ. ಒಳ್ಳೆಯದಾಗಲಿ. ಓಂ ತದಂಗತ್ವೇನ ಕಳಶಾರಾಧನಂಗರಿಷಿ ಕಳಶಂ ಗಂಧಾಕ್ಷತ ಪತ್ರಪುಷ್ಪೈರಭಶ್ಚ. ಪ್ರಭು ಶ್ರೀರಾಮಚಂದ್ರನ
ಅಭಿಷೇಕ ಕಾಲ ಪ್ರಾರಂಭ ಆಗಿದೆ. ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕ ಆಯಿತು. ಜೊತೆಗೆ ಸರಿಯೂ ನದಿಯಿಂದ ತಂದಿರತಕ್ಕಂಥ ಜಲವನ್ನು ಪ್ರಭು ಶ್ರೀರಾಮಚಂದ್ರನಿಗೆ ಅಭಿಷೇಕ ಮಾಡ್ತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ದರ್ಶನ ಮಾಡ್ತಾ ಇದ್ದೀರಿ. ಸರಿಯೂ ನದಿಯಿಂದ ಬಂದಿರತಕ್ಕಂಥ ಜಲ, ಪ್ರಭು ಶ್ರೀರಾಮಚಂದ್ರನಿಗೆ ನಡೀತಿರ್ತಕ್ಕಂಥ ಅಭಿಷೇಕ, ಇದರ ಜೊತೆಗೆ ಸ್ವಾಮಿಗೆ ಮುಂದಿನ ಭಾಗದಲ್ಲೊಂದು ಅಲಂಕಾರ, ಅದಾದ ನಂತರ ಒಂದು ಮಂಗಳಾರತಿ, ಅದಾದ ನಂತರ ನಮ್ಮ ಮುಂದಿನ ಪಯಣ ಅಯೋಧ್ಯ ಕಡೆಗೆ. ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡೋಣ. ಜೈ ಸಿಯಾರಾಮ್. ಜೈ ಜೈ ಸಿಯಾರಾಮ್. ಗುರುಗಳೇ, ಇಲ್ಲಿ ನಮ್ಮ ರಾಮನಿಗೇನೋ ಅಭಿಷೇಕವನ್ನು ಮಾಡಾಯಿತು, ಇನ್ನು ಅಲ್ಲಿ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನು ಮಾಡಿಸ್ತೀರಾ ಈಗ? ಖಂಡಿತ ಪ್ರಭು ಶ್ರೀರಾಮಚಂದ್ರನ ದರ್ಶನ ಆಗಬೇಕು. ಹೌದು ಗುರುಗಳೇ. ಇಲ್ಲಿರುವ ರಾಮನಿಗೆ ಇನ್ನೂ ಅಲಂಕಾರ ಆಗಬೇಕು. ಹೌದು ಗುರುಗಳೇ. ಅಲಂಕಾರಕ್ಕೂ ಮುನ್ನ ಮೊದಲು ಅಯೋಧ್ಯ ಕಡೆನೇ ಪಯಣವನ್ನು ಬೆಳೆಸಬೇಕು. ಬನ್ನಿ ಅಯೋಧ್ಯ ಮಹಾನಗರವನ್ನು ದರ್ಶನ ಮಾಡಿ ಬರೋಣ. ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಅಯೋಧ್ಯ ನಗರಕ್ಕೆ ಬಂದಾಯಿತು. ಅಯೋಧ್ಯ ನಗರಕ್ಕೆ ಕರ್ನಾಟಕದ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಅಯೋಧ್ಯ ನಗರದ ವಿಮಾನ ನಿಲ್ದಾಣಕ್ಕೆ ಬಂದಾಯಿತು. ಈ ವಿಮಾನ ನಿಲ್ದಾಣದಲ್ಲೂ ಸಹಿತ ಬಂದಿಳಿದ ಕ್ಷಣದಿಂದ ಇಲ್ಲಿವರೆಗೂ ಯಾರೊಬ್ಬರು ಮಾತಾದರೂ ಸಹಿತ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನಗನ್ಸುತ್ತೆ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಈ ಹಲೋ ಅಂತಕ್ಕಂಥದ್ದನ್ನು ಬಿಟ್ಟು ಜೈ ಶ್ರೀರಾಮ್ ಎಂಬತಕ್ಕಂತಹ ಆ ಪದದಿಂದ ನಾವು ಶುರು ಮಾಡಿದ್ರೆ ರಾಮರಿಗೂ ತೃಪ್ತಿ, ನಮ್ಮ ಆತ್ಮಕ್ಕೂ ತೃಪ್ತಿ, ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯುತ್ತೆ. ಸಂಸ್ಕೃತಿ ತಕ್ಕನಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ನಾಮಾಂಕಿತವನ್ನು ಜಪ ಮಾಡ್ದಂಗೆ ಆಗುತ್ತೆ. ಆದರೂ ಅಯೋಧ್ಯೆಯಲ್ಲಿ ಇವತ್ತು ಅರುಣ್ ಯೋಗಿರಾಜ್ ಯಾರಿಗೂ ಗೊತ್ತಿಲ್ಲ, ಇಡೀ ರಾಜ್ಯವೇ ದೇಶವೇ ಗೊತ್ತಿರುವಂತಹ ಒಂದು ವ್ಯಕ್ತಿ. ಅಂತಹ ಒಂದು ಅದ್ಭುತವಾದಂತಹ ಕಲೆ ಇವತ್ತು ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂತಹ ಮೂರ್ತಿಯ ಕೆತ್ತನೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ನೂತನವಾದಂತಹ ಆಲಯ ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ಪ್ರಭು ಶ್ರೀರಾಮಚಂದ್ರನ ಅದರಲ್ಲೂ ಬಾಲರಾಮ ಇರ್ತಕ್ಕಂಥ ಸಾನ್ನಿಧ್ಯ, ರಾತ್ರಿ ಅಂದಿರ ಹಗಲಂದಿರ ನಿರಂತರವಾದಂಥ ಕೆಲಸ ನಡೀತಾನೆ ಇದೆ. ಇವತ್ತು ತಾವೇನು ನೋಡ್ತಿದ್ದೀರೋ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ವೈಭವಪೂರಿತವಾಗಿ ನೋಡ್ತೀರಿ. ಅಂತಹ ಅದ್ಭುತವಾದಂಥದ್ದು ಶ್ರೀರಾಮನವಮಿ ಪ್ರಯುಕ್ತ ವಿಶೇಷವಾದಂಥ ಅನುಷ್ಠಾನ ನಡೀತಾ ಇದೆ. ಪ್ರಭು ಶ್ರೀರಾಮಚಂದ್ರನ ಆಲಯ ಎಲ್ಲರೂ ದರ್ಶನ ಮಾಡ್ತಿದ್ದೀವಿ. ಇನ್ನು ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರ್ತಕ್ಕಂತಹ ಬಾಲರಾಮನ ದರ್ಶನ ಮಾಡೋಕ್ಕೆ ಹೊರಡೋಣ ಬನ್ನಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ
ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಅದರಲ್ಲೂ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾ ಅಯೋಧ್ಯ ನಗರದಲ್ಲಿ ಶ್ರೀರಾಮನವಮಿ ಹಬ್ಬದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ರಾಮರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ದಶರಥ ನಂದನ ಏಕಪತ್ನಿ ವ್ರತಸ್ಥ ಪಿತೃವಾಕ್ಯ ಪರಿಪಾಲಕ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ರಾಮದೇವರ ಅನುಗ್ರಹ, ಎಷ್ಟೋ ದಿನಗಳ ಈ ಒಂದು ಕನಸು, ಅದರಲ್ಲೂ ಸುಮಾರು ಸತತ 500 ವರ್ಷಗಳು ಸಾಕಷ್ಟು ಜನ ಬಲಿದಾನ ಆದ ನಂತರ 500 ವರ್ಷಗಳು ದಾಟದ ಮೇಲೆ ಇಂತಹ ಅದ್ಭುತವಾದಂಥ ಒಂದು ಭವ್ಯವಾದಂಥ ಆಲಯ ಪ್ರಭು ಶ್ರೀರಾಮಚಂದ್ರರ ಆಲಯ. ಪ್ರಭು ಶ್ರೀರಾಮಚಂದ್ರರ ಆಲಯವನ್ನು ದರ್ಶನ ಮಾಡುವಂಥದ್ದೇ ಒಂದು ಸೌಭಾಗ್ಯ. ಇಂತಹ ಅದ್ಭುತವಾದಂತಹ ಆಲಯವನ್ನು ದರ್ಶನ ಮಾಡ್ತಕ್ಕಂಥ ಈ ಸೌಭಾಗ್ಯ ಇವತ್ತು ನಾಡಿನ ಜನತೆಗೆ, ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಸಹಿತ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಕ್ಕಂಥದ್ದು, ರಾಮದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪ್ರಭು ಶ್ರೀರಾಮಚಂದ್ರನ ಆರಾಧನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸೇವೆ ಸಲ್ಲಿಸ್ತಕ್ಕಂಥದ್ದು ಎಲ್ಲವೂ ವಿಶೇಷವೇ. ಈ ಬಾರಿ ಶ್ರೀರಾಮನವಮಿಯ ಸಂಪೂರ್ಣವಾದಂತಹ ರಾಮದೇವರ ಅನುಗ್ರಹಕ್ಕಾಗಿ ಅಯೋಧ್ಯೆಯಲ್ಲಿ ನಮ್ಮ ಇವತ್ತಿನ ಪಯಣ. ಅಯೋಧ್ಯ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯನ್ನು ದರ್ಶನ ಮಾಡೋಣ. ಸುಂದರವಾದಂಥ ತಾಣವನ್ನು ದರ್ಶನ ಮಾಡಿ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಆಲಯದಲ್ಲಿ ನಾವಿತ್ತು ನೋಡಬಹುದು 2 ಗಜಗಳು, ಮೇಲ್ಭಾಗದಲ್ಲಿ ಸಿಂಹ, ಅದರ ಮೇಲ್ಭಾಗದಲ್ಲಿ ಹನುಮ, ಅದರ ಮೇಲ್ಭಾಗದಲ್ಲಿ ಗರುಡ. ಒಟ್ಟಾರೆ ಗರುಡ ಮತ್ತು ಹನುಮನಿಂದ ದಾಟಿ ಅಲ್ಲಿ ದರ್ಶನ ಮಾಡಿ ಮುಂದಕ್ಕೆ ಎರಡಿತಕ್ಕಂಥದ್ದು ಸಭಾಮಂಟಪ. ಮಂಟಪದಲ್ಲಂತೂ ಆನಂದ, ಕೆತ್ತನೆ ಅಂತೂ ಅಬ್ಬಬ್ಬ, ಆ ಶಿಲ್ಪಶಾಸ್ತ್ರ ನೋಡ್ಲಿಕ್ಕೆ 2 ಕಣ್ಗಳು ಸಾಲದು. ಅಷ್ಟು ವೈಭವಪೂರಿತವಾಗಿರ್ತಕ್ಕಂಥ ಈ ಸಾನ್ನಿಧ್ಯವನ್ನು ದರ್ಶನ ಮಾಡೋದೇ ಒಂದು ಮಹಾಭಾಗ್ಯ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ದೃಶ್ಯಾವಳಿಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾನೆ ಬಂದಿದ್ದೇವೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತಂದರೆ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ವಾ, ಇಷ್ಟೆಲ್ಲ ನಮ್ಮ ಶ್ರಮ ಇತ್ತ? ಯಾಕೆ ಅಂತಂದರೆ ನಾವು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಹೇಗಿರುತ್ತೆ, ಯಾವ ರೀತಿ ಬರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಆಲೋಚನೆನೇ ಬರೋದಿಲ್ಲ. ಆದರೆ ಅದೆಲ್ಲದರ ಬಗ್ಗೆನೂ ಕೂಡ ನಾವು ಒಂದು ಗಮನ ಏನಪ್ಪ ಅಂತಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಎಡಿಟ್ ಆದಮೇಲೆ ಯಾವ ರೀತಿ ಇರುತ್ತೆ, ನಮ್ಮ ಶ್ರಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಗಮನಿಸಬೇಕಾದ್ರೆ ಈಗ ಕಣ್ಣು ತುಂಬಿ ಬರ್ತಾ ಇದೆ. ಯಾಕೆಂತಂದರೆ ನಿಜಕ್ಕೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಾಗ ಮಾತ್ರ ಒಂದು ಸಂತೋಷ. ಇಷ್ಟು ಹೊತ್ತಿನವರೆಗೂ ಕೂಡ ನಮ್ಮ ಈ ಕಾತುರತೆ ಇನ್ನೇನು ಸಂಪನ್ನಗೊಳ್ತಾ ಇದೆ. ಈಗ ಅಯೋಧ್ಯ ಕ್ಷೇತ್ರವೇನೋ ತಲುಪಿಬಿಟ್ವಿ. ಆ ಮುದ್ದು ರಾಮ, ಬಾಲರಾಮ, ಅಭಯಹಸ್ತವನ್ನು ಉಳ್ಳಂತಹ ರಾಮ, ಅಯೋಧ್ಯ ರಾಮನ ದರ್ಶನವನ್ನು ಈಗ ಮಾಡೋಣ. ಬನ್ನಿ ರಾಮನ ದರ್ಶನವನ್ನು ಮಾಡ್ಕೊಂಡು ಬರೋಣ.
ದರ್ಶನ, ಮಹಾಮಂಗಳಾರತಿಯನ್ನು ದರ್ಶನ ಮಾಡಿದ್ದೀವಿ. ಎಲ್ಲರ ಜೀವನ ಇದು ಪಾವನ. ಅಯೋಧ್ಯಾನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಮಂಗಳಾರತಿ, ಇದು ರಾತ್ರಿ ಕಾಲದಲ್ಲಿ ನಡೆದಿರ್ತಕ್ಕಂಥ ಏಕಾಂತ ಸೇವೆ. ಏಕಾಂತ ಸೇವೆಗೂ ಮುನ್ನ ಅದ್ಭುತವಾದಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸೇವೆಯನ್ನು ದರ್ಶನ ಮಾಡಿದಂಥ ತಾವೆಲ್ಲರೂ ಧನ್ಯರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. सुगामी सत्यम राम मर्यादा पुरुषोत्तम सूर्य शिरोमणि आज्ञाकारी दशरथ नंदन संयमधारी प्रीत सदा से चलती आई जाए प्राण पर वचन न जाई ऐसे उत्तम कुल के तेजस्वी है राघव राम रघुराई। राम सिया राम जय जय राम। ಅಂತೂ ಇಂತೂ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿ ಬಂದೇ ಬಿಟ್ವಿ. ಎಂಥ ಅದ್ಭುತ! ಭಗವಂತನ ಮುಂದೆ ಇರತಕ್ಕಂಥ ಒಂದು ಮಖಪರದೆ ಏನಿದೆ ಅಂತಂದರೆ, ಭಗವಂತನ ನೈವೇದ್ಯದ ಸಮಯದಲ್ಲಾಗಿರ್ಬೋದು, ಭಗವಂತನ ಒಂದಿಷ್ಟು ಸೇವೆಗಳನ್ನು ಸಲ್ಲಿಸಬೇಕಾದ್ರೆ ಒಂದಿಷ್ಟು ಸಮಯಗಳಲ್ಲಿ ಆ ಮಖಪರದೆಯನ್ನು ಹಾಕ್ತಾರೆ ಮುಂದೆ. ಆ ಮಖಪರದೆಯನ್ನು ತೆಗಿತಕ್ಕಂಥ ಸಮಯ, ಆ ಒಂದು ವೇದಘೋಷಗಳು ಆ ಕ್ಷಣ ಒಂದು ಕ್ಷಣ ನಿಲ್ಲಿಸ್ತಕ್ಕಂಥ ಸಮಯ, ಪ್ರಭುವಿನ ಆ ಒಂದು ಮುಖದಲ್ಲಿರ್ತಕ್ಕಂಥ ಒಂದು ಮಂದಹಾಸದ ಕಾಂತಿಯನ್ನು ಆ ಕ್ಷಣ ಕಣ್ತುಂಬಿಸ್ಕೊಳ್ಳತಕ್ಕಂಥ ಕ್ಷಣವನ್ನು ದರ್ಶನವನ್ನು ಮಾಡಿರ್ತಕ್ಕಂಥ ಈ ಒಂದು ಸುಸಂದರ್ಭ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ನಾವು ಈ ಒಂದು ಮಾಧ್ಯಮದಲ್ಲಿ, ಟಿ ವಿನಲ್ಲಿ, ಸ್ಕ್ರೀನ್ನಲ್ಲಿ ನೋಡಬೇಕಾದ್ರೇ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರ್ತಕ್ಕಂಥ ಕ್ಷಣವನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಆ ಕ್ಷಣ ನಾವು ಮುಂದೆ ನಿಂತು ನೋಡಬೇಕಾದ್ರೆ ಮೈಯಿನಲ್ಲಿರ್ತಕ್ಕಂಥ ರೋಮವೂ ಕೂಡ ಒಂದು ಕ್ಷಣ ಎದ್ದು ನಿಂತಿರ್ತಕ್ಕಂಥದ್ದಿತ್ತು. ರಾಮನ ಜಪವನ್ನು ಮಾಡ್ತಾ ಇರತಕ್ಕಂಥದ್ದಿತ್ತು. ರಾಮ 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 ಎಂಬತಕ್ಕಂಥ ಒಂದು ನಾಮಮಂತ್ರ ನರನಾಡಿಗಳಲ್ಲೂ ಕೂಡ ಹರಿತಾನೆ ಬರ್ತಾ ಇತ್ತು. ಭಗವಂತನ ಮುಗ್ಧ ಮುಖ, ಅದರಲ್ಲೂ ಆ ಒಂದು ಶಯನೋತ್ಸವದ ಸಮಯ, ಭಗವಂತನಿಗೆ ಬೆಳಗ್ಗೆಯಿಂದ ನಿಂತಿದ್ಯಪ್ಪ ಭಗವಂತ ಅಂತ ಹೇಳಿ ಆರತಿಯನ್ನು ಕೊಟ್ಟು ಅದೆಲ್ಲವೂ ಕೂಡ ಆದಮೇಲೆ ಕೊನೆ ನೈವೇದ್ಯ ಒಂದು ಮಾಡ್ತಾರೆ ಭಗವಂತನಿಗೆ. ಬರೀ ಹಾಲು ಮತ್ತು ಅನ್ನ, ಒಂದಿಷ್ಟು ಡ್ರೈ ಫ್ರೂಟ್ಸ್ ಅಂತಂದರೆ ಬರೀ ದ್ರಾಕ್ಷಿ, ಗೋಡಂಬಿ, ಇದರಿಂದ ಮಾತ್ರ ಒಂದು ಪಾಯಸವನ್ನು ಭಗವಂತನಿಗೆ, ಬಹಳ ಆ ಒಂದು ಉಗುರುಬೆಚ್ಚಗಿರ್ತಕ್ಕಂಥ ಒಂದು ಪಾಯಸವನ್ನು ಭಗವಂತನಿಗೆ ನೈವೇದ್ಯ ಮಾಡ್ತಾರೆ. ಯಾಕೆಂತಂದರೆ ಬಾಲಕ ಅಲ್ವಾ, ಮುದ್ದು ಬಾಲಕನಿಗೆ ಮುದ್ದು ಚಿಕ್ಕದಾಗಿರ್ತಕ್ಕಂಥ ಚುಟುಕಾಗಿರ್ತಕ್ಕಂಥ ಪಾಯಸದ ಅನ್ನದ ನೈವೇದ್ಯವನ್ನು ಭಗವಂತನಿಗೆ ಮಾಡ್ತಾರೆ. ಅದನ್ನು ಕೊಟ್ಟರು. ಅದರ ಸಿಹಿ ಈ ಕ್ಷಣವೂ ಕೂಡ ನಾಲಿಗೆ ಮೇಲೆ ನಿಂತಿರ್ತಕ್ಕಂಥದ್ದೇ. ಅದೆಲ್ಲವನ್ನು ಕೂಡ ಸವಿದಂಥ ಆ ಕ್ಷಣ ನಿಜಕ್ಕೂ ಹೇಳ್ತೀನಿ, ಮನ ತುಂಬಿ ಬರ್ತಾ ಇದೆ, ಕಣ್ಣು ತುಂಬಿ ಬರ್ತಾ ಇದೆ ಆ ಒಂದು ಕ್ಷಣ. ಆ ಕ್ಷಣವನ್ನು ಅನುಭವಿಸಲಿಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಸಮಸ್ತ ತಮ್ಮೆಲ್ಲರಿಗೂ ಕೂಡ, ಮತ್ತು ನಮ್ಮ ಸಾಯಿಶು ಟೂರ್ಸ್ರವರಾಗಿರ್ಬೋದು, ಎಲ್ರಿಗೂ ಕೂಡ ಹೃದಯಪೂರ್ವಕ ನಮನ ಅಂತಲೇ ಹೇಳ್ಬೋದು. ಇಂತಹದ್ದೊಂದು ಅವಕಾಶವನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ತಂದೆಯವರ ಪಾದದಿಂದಲಿಗೂ ಕೂಡ ನಾನು ಈ ಕ್ಷಣ ನಮಸ್ಕರಿಸಬೇಕು. ಯಾಕೆ ಅಂತಂದರೆ ಪ್ರತಿಯೊಂದು ಕ್ಷಣವೂ ಕೂಡ ಅತ್ಯ ಅಮೂಲ್ಯ. ಇಂತಹ ಕ್ಷಣಗಳನ್ನು ಅನುಭವಿಸಬೇಕು ಅಂತಂದರೆ ನನ್ನ ತಂದೆಯವರು ಕಾರಣನೇ ಅಲ್ವಾ. ನನ್ನ ತಂದೆ ತಾಯಿಯರನ್ನು ಕೂಡ ಸ್ಮರಿಸ್ತಾ ಶ್ರೀರಾಮನವಮಿ, ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ. ಇನ್ನು ಈಗ ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಬನ್ನಿ ಗುರುಗಳೇ, ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಈ ಸುಂದರವಾದಂತಹ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರನಿಗೆ ವೇದ ಮಂತ್ರಗಳು, ಕೀರ್ತನೆ, ಜೊತೆಗೆ ನಾದಸ್ವರ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಜೊತೆಗೆ ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರ ಶ್ರೀನಿವಾಸ ಹೇಳ್ತಿದ್ದ, ಸ್ವಾಮಿಗೆ ಪಾಯಸವನ್ನು, ಉಗುರು ಬೆಚ್ಚಗಿರ್ತಕ್ಕಂಥ ಪಾಯಸವನ್ನು ಸ್ವಾಮಿಗೆ ನೈವೇದ್ಯ ಮಾಡಿಸಿ, ಅಲ್ಲಿರ್ತಕ್ಕಂಥ ರಾಜಪುರೋಹಿತರು ಸ್ವಾಮಿಯ ಕರವನ್ನು, ಹಸ್ತಗಳನ್ನು ಆ ಬಟ್ಟೆಯಿಂದ ಒರೆಸುವಂಥದ್ದು, ಸ್ವಾಮಿಯ ಆ ತುಟಿಗಳನ್ನು ಬಟ್ಟೆಯಿಂದ ಒರೆಸುವಂಥದ್ದು. ಅಬ್ಬಬ್ಬ,
ಆ ಒಂದೊಂದು ಸೇವೆಗಳನ್ನು ನೋಡಿದ್ರೆ ಸಾಕ್ಷಾತ್ ಭಗವಂತ ಆಟ ಆಡುವಂತಹ ಮಗು ಬುದ್ಧರಾಮ ಬಾಲರಾಮ, ಆ ಬಾಲರಾಮ ಅಲ್ಲಿ ನಿಂತು ತಾನು ಆಹಾರವನ್ನು ಸೇವನೆ ಮಾಡಿದ ನಂತರ ಅವೆಲ್ಲವನ್ನು ಸಹಿತ ಶುದ್ಧಿ ಮಾಡುವ ಕ್ರಮ ಅವರು ಮಾಡ್ತಿದ್ರಲ್ಲ, ಅದು ಒಂದೊಂದು ದೃಶ್ಯಗಳು ಸಹಿತ ಕಣ್ಣು ಕಟ್ಟುವಂತಹ ರೀತಿ ಇದೆ. ಅಂತಹದ್ದೊಂದು ಸೌಭಾಗ್ಯ ನಮಗೆ ಒದಗಿದ್ದು ಅವೆಲ್ಲವನ್ನು ನೋಡುವಂಥ ಸೌಭಾಗ್ಯ ಸಿಗ್ತಲ್ಲ. ಜೊತೆಗೆ ಚತುರ್ವೇದಗಳ ಪಾರಾಯಣ, ಆ ಚತುರ್ವೇದಗಳ ಪಾರಾಯಣದೊಂದಿಗೆ ವಿಶೇಷವಾದಂತಹ ಮಂಗಳವಾದ್ಯ, ಅಲ್ಲಿನ ನಾದಸ್ವರ, ಅಲ್ಲಿನ ವಾದ್ಯ, ಅಲ್ಲಿರ್ತಕ್ಕಂತಹ ಋತ್ವಿಜರು, ಆ ಋತ್ವಿಜರ ಆಯ್ಕೆಯೇ ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನು ನಾವೀಗಾಗಲೇ ಸಾಕಷ್ಟು ಬಾರಿ ನೋಡಿದ್ದೇವೆ. ಚಾಮರ ಸೇವೆ, ಸ್ವಾಮಿಗೆ ನಡೆದಂತಹ ಉತ್ಸವ ಕಾಲದ ಸೇವೆಗಳು, ಆ ಮಹಾಮಂಗಳಾರತಿ ಕಾಲದಲ್ಲಿ ಶಂಕುನಾದ, ಗೋಪಾಲ್ಜಿಯವರು ಅವರು ಸಹಿತ ನೋಡಿ ಅವ್ರಿಗೆ ಎಂತಹ ಸೌಭಾಗ್ಯ. ಕರ್ನಾಟಕದಲ್ಲಿ ಹುಟ್ಟಿ ಅಲ್ಲಿ ಅಯೋಧ್ಯೆಗೆ ಹೋಗಿ ಪ್ರಭು ಶ್ರೀರಾಮಚಂದ್ರನ ಆಲಯದ ಪ್ರಾರಂಭದಿಂದ ಇಲ್ಲಿವರೆಗೂ ನಿರಂತರ ಸೇವೆಯನ್ನು ಸಲ್ಲಿಸ್ತಿದ್ದರು. ಅವರು ಗೋಪಾಲ್ಜಿಯವರು ಹಿಂದೆ ನಮ್ಮ ಆಶ್ರಮಕ್ಕೂ ಬಂದಿದ್ದನ್ನು ತಾವು ನೋಡಿದ್ರಿ. ಆಶ್ರಮಕ್ಕೆ ಬಂದು ಇಲ್ಲಿಂದ ಸಾದಳ್ಳಿಯಿಂದ ಬಂಡೆ ಹೋಗಬೇಕಾದ್ರೆ ಆ ಬಂಡೆ ಮತ್ತು ಕಲ್ಲುಗಳನ್ನು ಕಳಿಸುವಾಗ ಅದರ ಜ್ಞಾಪಕಾರ್ಥಕವಾಗಿ ನಮ್ಮ ಆಶ್ರಮದಲ್ಲಿ ಒಂದು ವಿಶೇಷವಾದಂಥ ಅಮೃತಶಿಲೆ ಗೋವನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅಮೃತಶಿಲೆ ಗೋವು ಇವತ್ತು ನಮ್ಮ ಆಶ್ರಮದಲ್ಲಿದೆ. ಇಷ್ಟೆಲ್ಲ ವೈಭವಪೂರಿತವಾಗಿರ್ತಕ್ಕಂಥದ್ದು. ಜೊತೆಗೆ ಆ ಶಂಕು ನಾದದೊಂದಿಗೆ ಮಹಾಮಂಗಳಾರತಿಯನ್ನು ವೇದ ಮಂತ್ರಗಳು, ಸಾಕಷ್ಟು ಜನ ಪಂಡಿತರು, ಎಲ್ಲಕ್ಕಿಂತ ಮುಖ್ಯವಾಗಿ ಅರುಣ್ ಯೋಗಿರಾಜ್ ಅವರು ಸಹಿತ ನೋಡಿ ನಮ್ಮ ಸಂಧ್ಯಾಕಾಲದ ಮಹಾಮಂಗಳಾರತಿಗೆ ಅವರೂ ಬಂದಿದ್ದರು. ಇದೆಲ್ಲದರ ಜೊತೆ ಇನ್ನೊಂದು ರಹಸ್ಯ ಹೇಳ್ತಿದ್ದೇನೆ. ಇವತ್ತು ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ನೇತ್ರದ ಮೇಲೆ ಸೂರ್ಯವಂಶಸ್ಥನಾದಂತಹ ಸೂರ್ಯದೇವರೇ ಅಯೋಧ್ಯೆಗೆ ಬಂದು ತಾನು ಸೇವೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಅದರ ಒಂದು ದೃಶ್ಯ ಇವತ್ತು ಹೇಗಿದೆಯಪ್ಪ ಅಂದರೆ, ಪ್ರಭು ಶ್ರೀರಾಮಚಂದ್ರನ ಹಣೆಯ ಮೇಲೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ವಿಶೇಷವಾಗಿರ್ತಕ್ಕಂಥ ಸೂರ್ಯನ ಕಿರಣ, ಆ ಸೂರ್ಯಪ್ರಭೆ, ಆ ಸೂರ್ಯ ಜ್ಯೋತಿ, ಆ ಜ್ಯೋತಿ ಪ್ರಭು ಶ್ರೀರಾಮಚಂದ್ರನ ಹಣೆಯ ಮೇಲೆ ನಿಲ್ಲುತ್ತಿವತ್ತು. ಇಂತಹದ್ದೊಂದು ಅದ್ಭುತವಾದಂಥ ಕ್ಷಣವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಪ್ರಧಾನಿಗಳು, ಅಲ್ಲಿರ್ತಕ್ಕಂಥ ಆದಿತ್ಯ ಯೋಗಿನಾಥರವರು ಎಲ್ಲರೂ ಸಹಿತ ಇವತ್ತು ಅಲ್ಲಿ ಸಾಕ್ಷಿ ಆಗ್ತಾರೆ. ಅಂದರೆ ಸ್ವಾಮಿ ವರ್ಷಕ್ಕೊಂದಾವರ್ತಿ ಶ್ರೀರಾಮನವಮಿ ದಿವಸ ಮಧ್ಯಾಹ್ನ 12 ಗಂಟೆಗೆ, ಇವತ್ತಿನ ನವಮಿಯ ಮಧ್ಯಾಹ್ನ 12 ಗಂಟೆಗೆ ಜನನ ಆಯಿತು ಸ್ವಾಮಿದು. ಆ ಜನನವಾದಂತಹ ಒಂದು ಕುರುಹ ಸನ್ನಿವೇಶಕ್ಕೆ ತಕ್ಕನಾಗಿ ಸ್ವಾಮಿಯ ಹಣೆಯ ಮೇಲೆ ಸೂರ್ಯಪ್ರಭೆ, ಆ ಸೂರ್ಯನ ಕಿರಣ ಬರ್ತಕ್ಕಂತಹ ಒಂದು ಸುಂದರವಾದ ಗಳಿಗೆ ಇವತ್ತು ಕಣ್ತುಂಬಿಸ್ಕೊಳ್ತಾರೆ ಸಾಕಷ್ಟು ಜನ. ಆ ದೃಶ್ಯವನ್ನು ಸಹಿತ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದೊಂದು ಸೌಭಾಗ್ಯವೇ ಸರಿ. ಇನ್ನು ಸ್ವಾಮಿಗೆ ನಾಮಾರ್ಚನೆ, ಮಹಾಮಂಗಳಾರತಿಯನ್ನು ಕಣ್ತುಂಬಿಸ್ಕೊಂಡು ಮತ್ತೊಮ್ಮೆ ಅಯೋಧ್ಯ ಕಡೆ ನಮ್ಮ ಪಯಣವನ್ನು ಬೆಳೆಸೋಣ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ದರ್ಶನ ಆಯಿತು. ಇನ್ನು ಇಲ್ಲಿ ನಮ್ಮ ಮಹರ್ಷಿವಾಣಿ ಈ ಒಂದು ದೇಗುಲದಲ್ಲಿ ಇವತ್ತಿನ ಸಹ ಭಗವಂತನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ ಇದೀಗ. ಬನ್ನಿ ಪೂಜಾನುಷ್ಠಾನವನ್ನು ಮುಂದುವರಿಸೋಣ ಗುರುಗಳೇ. ಅದರ ಜೊತೆಗೆ ಹೌದು ಗುರುಗಳೇ, ಅಯೋಧ್ಯ ಎಂಬತಕ್ಕಂಥ ಮಹಾನಗರ, ನೂತನವಾಗಿ ನಿರ್ಮಿರ್ತಕ್ಕಂಥ ಆಸ್ಥಾನ, ಇನ್ನು ಊಟದ ವ್ಯವಸ್ಥೆಗಳು ಅಲ್ಲಿ ಸ್ವಲ್ಪ ಕಷ್ಟವೇ ಇದೆ. ಅಂತಹದ್ರಲ್ಲಿ ನಮ್ಮ ಬೆಂಗಳೂರಿನ ಅದಮ್ಯ ಚೇತನ ಅನಂತಕುಮಾರ್ಜಿ ಅವರು ಹುಟ್ಟು ಹಾಕಿರ್ತಕ್ಕಂಥದ್ದು. ಆದರೆ ಅದಮ್ಯ ಚೇತನ ಸಂಸ್ಥೆ ಹುಟ್ಟು ಹಾಕಿ, ಈ ಸಂಸ್ಥೆ ನಮ್ಮ ರಾಜ್ಯದಲ್ಲಿ ಮಾತ್ರವೇ ಅಲ್ಲದೇರ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ತೇಜಸ್ವಿನಿ ಅನಂತಕುಮಾರ್ ಅವರು ಅಯೋಧ್ಯ ಮಹಾನಗರದಲ್ಲೂ ಸಹಿತ ಕರ್ನಾಟಕದಿಂದ ಹೋಗ್ತಕ್ಕಂಥ ಭಕ್ತರಿಗೆ ಒಂದು ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಯಾರೊಬ್ಬ ಕನ್ನಡಿಗ ಭಕ್ತರು ಬಂದರೂ ಸಹಿತ ಅವರಿಗೆ ಅನ್ನಪ್ರಸಾದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಯಾಕೆಂದರೆ ಆ ಸೇವೆಯನ್ನು ನಾವು ಸ್ವೀಕರಿಸಿದ್ದೀವಿ. ನಾವು ರಾತ್ರಿ 12 ಗಂಟೆಗೆ ಹೋದರೂ ಸಹಿತ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೇವೆ. ಯಾರು ನಮಗೆ ಸಹಾಯ ಮಾಡಿದ್ರು ಅವರನ್ನು ನೆನೆಸಬೇಕಾದ್ದು ಧರ್ಮ. ಮನುಷ್ಯ ಅದನ್ನೇ ಕಲಿಬೇಕು. ತಾನು ಬೆಳೆದು ಬಂದ ದಾರಿ, ತಾನು ಹತ್ತಿರತಕ್ಕಂಥ ಮೆಟ್ಲು ಯಾವತ್ತೂ ತಾನು ಮರಿಬಾರ್ದು. ಅದಕ್ಕಾಗಿ ಅದಮ್ಯ ಚೇತನ ಸಂಸ್ಥೆ ನಡೆಸಿರ್ತಕ್ಕಂಥ ಈ ಸೇವೆ ಇದು ಶ್ಲಾಘನೀಯ. ಆ ಸಂಸ್ಥೆ ಸಂಸ್ಥಾಪಕರು, ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ. ರಾಮ ಕೋದಂಡರಾಮ. ಇವಾಗ ನಿಮ್ಮ ಕೀರ್ತನೆ ಬರಬೇಕು ನೋಡಿ, ಮಧ್ಯ ಹಾಗೆ ರಾಮ ಕೋದಂಡರಾಮ. ಓಂ ಪ್ರಭು ಶ್ರೀರಾಮಾಯ ನಮಃ, ರಾಮ ಭಕ್ತಾಯ ನಮಃ.
ಸೆಕೆಂಡ್